ಈಗ ನೀವು 500 ಮಾಡಬೇಕು ಅಂತಂದ್ರೆ ಮಿನಿಮಮ್ 10 ಎಕರೆ ಜಮೀನು ನಮ್ಮೊಂದು ಇಂಡಿವಿಜುವಲ್ ಓನ್ ಲ್ಯಾಂಡಲ್ಲಿ ಇರಬೇಕು. ನಮ್ಮ 12 ರಿಂದ 14 ತಿಂಗಳು ಅಲ್ಲಿ ನಮಗೆ 4 ಮರಿಗಳು ಕೊಡೋ ಕೆಪಾಸಿಟಿ ಇವಕ್ಕಿದೆ. ಈಗ ತಾವು ಮಾತಾಡ್ತಾ ಹೇಳಿದ್ರಿ NLM ಸ್ಕೀಮ್ ನಾ ಮಾಡಿದೆ, ಬ್ಯಾಂಕಿನವ್ರು ಸಹಕಾರ ಮಾಡಿದ್ರು. ಆ ಸ್ಕೀಮ್ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಹೇಳ್ತೀರಿ? ಏನೆಲ್ಲ ನಾವು ಅರ್ಹತೆ ಬೇಕಾಗ್ತದ ಮತ್ತು ಎಷ್ಟು ಹಣದ ಒಂದು ಪ್ರಾಜೆಕ್ಟ್ ಇದು ನಿಮ್ದು, ಮತ್ತು ನಿಮ್ಮ ಮಾರ್ಜಿನ್ ಮನಿ ಏನು, ಮತ್ತು ಬ್ಯಾಂಕಿನವ್ರು ಎಷ್ಟು ಕೊಟ್ಟರು, ಸಬ್ಸಿಡಿ ಎಷ್ಟು? ತುಂಬಾ ಹೈಜೆನಿಕ್ ಆಗಿರುತ್ತೆ. ಪ್ಲಾಸ್ಟಿಕ್ ಪೀರಿಯಾಡಿಕಲಿ ನಾವು ಕ್ಲೀನ್ ಅನಿಸಿದ್ರೆ ಅದು ಕ್ಲೀನ್ ಮಾಡ್ಕೋಬಹುದು. ಬಟ್ ಏನು ಉಳಿದೇ ಇಲ್ಲ ನನ್ನ ಲೆಕ್ಕದಲ್ಲಿ. ನನಗೆ ಲೇಬರ್ಗೆ ತುಂಬಾ ಕೆಲಸನೇ ಇಲ್ಲ. ಅದಕ್ಕೆ ಮೇವು ನೀರು ಹಾಕುವುದು ಅಷ್ಟೇ ಕೆಲಸ. ರೈತವಾಣಿ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಸ್ವಾಗತ. ಇವತ್ತಿನ ದಿವಸ ನಾವು ವಿಜಯಪುರ ತಾಲೂಕಿನ ಅಲಿಯಾಬಾದ್ ಗ್ರಾಮಕ್ಕೆ ಬಂದೀವಿ. ಇಲ್ಲಿ ಅಲಿಯಾಬಾದ್ನಲ್ಲಿ ಮೇಕೆ ಸಾಕಾಣಿಕೆ ಮಾಡ್ತಕ್ಕಂಥ ಒಬ್ಬ ವಿಜ್ಞಾನಿ ಇದ್ದಾರೆ. ಅವ್ರನ್ನ ನಾವು ನಿಮ್ಗೆ ಪರಿಚಯ ಮಾಡಿಸ್ತೀವಿ. ಬನ್ನಿ ಮೊದಲಿಗೆ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಕಾಶಿನಾಥ್ ಖಾಡೆ ಅವರೇ, ತಮ್ಮ ಪರಿಚಯ ಇಟ್ಟು ಮಾಡಿಕೊಡ್ರಿ ನಮ್ಮ ವೀಕ್ಷಕರಿಗಾಗಿ. ಸರ್, ನಾನು ಕಾಶಿನಾಥ್ ಖಾಡೆ, ಅಲಿಯಾಬಾದ್ ಗ್ರಾಮ, ಬಿಜಾಪುರ ತಾಲೂಕು, ಜಿಲ್ಲೆ ಕೂಡ ಬಿಜಾಪುರ. ನಾನು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಜಾಬಲ್ಲಿದ್ದೇನೆ. ಸೊ ಇನ್ನೊಂದು ವರ್ಷದಲ್ಲಿ ನಾನು ರಿಟೈರ್ಮೆಂಟ್ ಆಗೋದ್ರಲ್ಲಿ ಇದ್ದೇನೆ. ಸೊ ಈಗ ನಾನು ನನ್ನ ಇರೋ ಜಮೀನಲ್ಲಿ ನಾನು ಗೋಟ್ ಫಾರ್ಮನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ನನ್ನ ರಿಟೈರ್ಮೆಂಟ್ ಲೈಫಿಗೆ ಒಂದು ಆಸರೆಯಾಗಿ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಈಗ ಇದು ನಾವು ದೊಡ್ಡ ಪ್ರಮಾಣದ ಶೆಡ್ ನೋಡ್ತಾ ಇದ್ದೀವಿ. ಇಲ್ಲಿ ಆಡು ಸಾಕಾಣಿಕೆ ಮಾಡ್ತಾ ಇದ್ದೀರಿ. ಇನ್ನೂ ಒಂದಿಷ್ಟು ಆಡು ಬಂದವ, ಇನ್ನೂ ಬರ್ಬೇಕಾಗ್ಯಾವ. ಇನ್ನೂ ಒಂದಿಷ್ಟು ಖಾಲಿ ಜಾಗ ನಮಗ್ ಕಾಣಿಸ್ತಾ ಇದೆ. ಇದು ಒಟ್ಟಾರೆ ಈ ಶೆಡ್ಡಿನ ಒಂದು ಅಳತೆ ಏನದ ತಿಳಿಸ್ಬೋದ್ರಿ ಸರ್? ಇದು 120 ಫೂಟ್ ಉದ್ದ ಇದೆ, 50 ಫೂಟ್ ಅಗಲ ಇದೆ. ಸೊ ಇಲ್ಲಿ ನಾನು ಟೋಟಲ್ 11 ಕಂಪಾರ್ಟ್ಮೆಂಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದು ಕಂಪಾರ್ಟ್ಮೆಂಟ್ ಸೈಜು 22 by 20 ಸೈಜ್ ಇದೆ. ಮುಂದ್ಗಡೆ ಸೆಂಟ್ರಲ್ಲಿ 6 ಫೂಟದ್ದು ಒಂದು ಪ್ಯಾಸೇಜ್ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಆಡುಗಳನ್ನು ಹೊರಗಡೆ ತೆಗಿಬೇಕಾದ್ರೆ, ಒಳಗಡೆ ತರಲಿಕ್ಕಾದ್ರೆ, ಈಗ ಓಡಾಡಲಿಕ್ಕೆ ಮತ್ತು ಮೇವು ಹಾಕಲಿಕ್ಕೆ ಟ್ರಾಲಿ ತೊಗೊಂಡು ಬೇಕಾದ್ರೆ ಹೋಗ್ಬೋದು. ಎಲ್ಲ ದಾವಣಿಗಳನ್ನು ಲೈನಾಗಿ ನಾನು ಸೆಟ್ ಮಾಡಿದ್ದೀನಿ 2 ಸೈಡು. ಸೊ ಕುರಿಗಳ ಸಂಖ್ಯೆ ಹೆಚ್ಚಿಗಾದರೆ, ಆಡುಗಳ ಸಂಖ್ಯೆ ಹೆಚ್ಚಿಗಾದರೆ ಒಳಗಡೆ ಕೂಡ ನಾನು ದಾವಣಿಗಳನ್ನು ಸೆಟ್ ಮಾಡ್ಬೋದು. ಸೊ ಈಗ ನಾನು ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಒಂದು 25 ರೇಂಜಲ್ಲಿ ಇಟ್ಟಿದ್ದೀನಿ. ಒಂದು ಸೈಡ್ ಮಾತ್ರ ತಿಲಿಕ್ಕೆ ಸಾಧ್ಯ ಇದೆ. ಈಗ 20 by 22 ಅಂತ ಹೇಳ್ತೀರಿ. ಇದರಲ್ಲಿ ಒಟ್ಟಾರೆ ಎಷ್ಟು ಮೇಕೆಗಳನ್ನು ಸಾಕುವ ಸಾಧ್ಯತೆ ಅದ ರೀ? ಅಂದ್ರೆ ಸರ್, ಇದು ಸಾಮರ್ಥ್ಯ ಎಷ್ಟು? ಇದು ನಾನು NLM ಸ್ಕೀಮಿಂದ ಹಾಕಿರೋದು. ನನ್ನ ಪ್ರಾಜೆಕ್ಟಲ್ಲಿ ಇರೋದು 525. ಸೊ ಅದು ಈಗ ನಾಳೆ ಆಡು ತಳಿ ಅಭಿವೃದ್ಧಿ ಮಾಡ್ತೀವಿ, ಬೆಳೆಸ್ತೀವಿ ಅಂತಂದ್ರೆ ಒಂದು ಎವರೇಜ್ ಒಂದು 800 ತನಕನೂ ನಮ್ಮಲ್ಲಿ ಇಡ್ಲಿಕ್ಕೆ ಅವಕಾಶ ಇರಬೇಕು. ಅಂದ್ರೆ 50 ಅಡಿ 120 ಅಡಿಯಲ್ಲಿ 800 ಮೇಕೆಗಳನ್ನು ಸಾಕಬಹುದು. ಆದ್ರೆ ನಿಮ್ಮ ಯೋಜನೆ ಪ್ರಕಾರ 525 ನೀವು ಸಾಕೋರಿದ್ದೀರಿ. ಸದ್ಯಕ್ಕೆ ಅದೇ ಸ್ಕೀಮಲ್ಲಿ ಇರೋದು 525. ಬಟ್ ಅದು ಮರಿಗಳು ಹಾಕ್ತಾವ, ಅದು ಹೆಚ್ಚಿಗೆ ಸಾಮರ್ಥ್ಯ ಇರೋದು 800 ತನಕ ನಾವು ಇಲ್ಲಿ ಅಕಾಮಡೇಟ್ ಮಾಡಬಹುದು. ಈಗ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಮೇಕೆಗಳನ್ನು ಸಾಕ್ಬೋದ್ರಿ? 20 by 22 ಏನಿದೆ ಇಲ್ಲಿ ನಾನು 50 ರಿಂದ 60 ತನಕ ಹಾಕ್ಬೋದು. ಆದ್ರೆ ಈಗ ತಾವು 25 ಸಾಕಿದ್ದೀರಿ. ಅದರಿಂದ ತಾವು ಎಷ್ಟು ಅಂತರದೊಳಗೆ ಕಟ್ಟಿದ್ರಿ? ಇದು ಬಹಳ ಎತ್ತರದೊಳಗೆ ಇದೀವಿ ನಾವು ಈಗ. ಹೌದು ಸರ್. ಈಗ ಇದು ಕೆಳಗಡೆ ನೆಲದಿಂದ ಫೌಂಡೇಶನ್ ಹಾಕೊಂಡು 12 ಫೂಟ್ ನಾನು ಕೆಳಗಡೆ ಸ್ಪೇಸ್ ಇಟ್ಕೊಂಡಿದ್ದೇನೆ. ಸೊ 12 ಫೂಟಲ್ಲಿ ನಾನು ಪಾಲಿಕಾರ್ಬನೇಟ್ ಸೀಟ್ಗಳನ್ನು ಹಾಕಿ ಬಿದ್ದಿರೋ ಹಿಕ್ಕೆ ಉಚ್ಚಿ ಎಲ್ಲ ಸೈಡಿಗೆ ಹೋಗುವಂಗೆ ಮಾಡ್ಕೊಂಡಿದ್ದೇನೆ. ಸೊ ಅದು ನನಗಿಲ್ಲಿ ಒಳ್ಳೆ ಗಾಳಿ, ಬೆಳಕಂತೂ ತೊಂದರೆ ಇಲ್ಲ, ಗಾಳಿ ಇಂಪಾರ್ಟೆಂಟು. ಇವಕ್ಕೆಲ್ಲ ಬೇಸಿಗೆಯಲ್ಲಿ ಸೆಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಕೂಡ 15 ಫೀಟ್ ಹೈಟ್ ಇಟ್ಕೊಂಡಿದ್ದೇನೆ. ಸೆಂಟ್ರಲ್ ರೂಫ್ ಟಾಪನ್ನು ಪ್ರೊಫ್ಲೆಕ್ಸ್ ಕಂಪ್ನಿಯಿಂದ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ಸೀಟು ಕೂಡ ತುಂಬ ಹೈ ಕ್ವಾಲಿಟಿ ಸೀಟು. ಅದರದ್ದು ಸೆಲ್ಫ್ ಲೈಫ್ ಬಂದು 80 ರಿಂದ 100 ವರ್ಷನೂ ಹೋಗ್ಬೋದು. ಯಾಕಂದರೆ ಅದು ಮಟೀರಿಯಲ್ 0.8 mm ಥಿಕ್ನೆಸ್ ಇರುವಂಥ ಸೀಟಿಂದ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಕಾಪರು, ಅಲ್ಯೂಮಿನಿಯಮು ಮತ್ತು ಜಿಂಕ್ ಮಿಕ್ಸರ್ ಇರೋದ್ರಿಂದ ಅದು ರಸ್ಟ್ ಆಗೋದೇ ಇಲ್ಲ. ಇಲ್ಲಿ ಯಾವುದೇ ಸ್ಟ್ರೆಸ್ ಇಲ್ಲ, ಸ್ಟ್ರೆಸ್ ಫ್ರೀ ರೂಪ್ ಇದು ನಂದು. ಸೊ ಕಂಬಗಳು ಕೂಡ ಸಾಲಿಡ್ ಆಗಿ ನಾವು ಮಾಡಿದೀವಿ. ಅದೇ ಅಪೋಲೋ ಮಟೀರಿಯಲ್ ಯೂಸ್ ಮಾಡಿಕೊಂಡು ನಾನು ಕಂಬಗಳನ್ನು ಕೂಡ ತುಂಬ ಹೆವಿ ಥಿಕ್ನೆಸ್ ಇರುವಂಥದ್ದನ್ನ ಯೂಸ್ ಮಾಡಿದ್ದೀನಿ. ಸಿ ಸೆಕ್ಷನ್ಗಳನ್ನು ವೈಜಾಗ್ ಮಟೀರಿಯಲ್ ಹಾಕೊಂಡು ನಾನು ಮಾಡಿದ್ದೀನಿ. ಅದು ನನ್ನದೇ ಆದ ಒಂದು ಡಿಸೈನನ್ನು ನಾನು ಡ್ರಾಯಿಂಗ್ ಮಾಡಿಕೊಟ್ಟು ಅವರಿಂದ ಅಪ್ರೂವಲ್ ತೊಗೊಂಡು ನಾನು ಮಾಡಿಸಿದ್ದೇನೆ. ಕಂಪ್ನಿದು ಡಿಸೈನ್ ಸ್ವಲ್ಪ ಚೇಂಜಸ್ ಇತ್ತು. ಮೇಲ್ಗಡೆ ಐ ಸೆಕ್ಷನ್ ಇಟ್ಟು, ಪ್ಲೇಟನ್ನು ಇಟ್ಟು, ಬೆಂಡ್ ಮಾಡಿ ಎಲ್ಲ ಸಪೋರ್ಟ್ ಕೊಟ್ಟು ಎಲ್ಲ ಮಾಡಲಿಕ್ಕೆ ಎಕ್ಸ್ಟ್ರಾ ವರ್ಕ್ ಹೇಳ್ತಾಯಿದ್ರು. ಸೊ ಅದು ನನಗೆ ಹಿಡಿಸಲಿಲ್ಲ.
ಸೊ ನಂದೇ ಆದ ಓನ್ ಡಿಸೈನ್ ನಾನು ಸ್ವಲ್ಪ ಅಂದ್ರೆ ಇದು ಒಟ್ಟಾರೆ ಶೆಡ್ಡಿನ ಡಿಸೈನ್ ಕೂಡ ತಾವೇ ಮಾಡಿದ್ರಿ? ಹೌದು, ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಅದನ್ನ ಮಾಡ್ತೀನಿ. ಇವೇನ್ ಮ್ಯಾಟ್ ಅಂತ ತಂದಿದಿರಿ ಇಲ್ಲಿ ಹಾಕಿದಿರಿ, ಇದ್ರ ಅನುಕೂಲತೆ ಏನದ ಅಂತೀರಿ? ಸರ್ ಇದು ಮೊದಲು ನಾನು ನಿಮ್ಕರ್ ಫಾರ್ಮ್ ವಿಸಿಟ್ ಮಾಡಿದ್ದೆ, ಬಾರಾಮತಿ ಆ ಏರಿಯಾದಲ್ಲಿ ಬರುತ್ತೆ, ಮಹಾರಾಷ್ಟ್ರದ್ದು ತುಂಬಾ ಓಲ್ಡೆಸ್ಟ್ ಫಾರ್ಮ್ ಆಗಿತ್ತು. ಜನ ಅದ್ರ ಬಗ್ಗೆ ಹೇಳ್ತಾ ಇದ್ರು. ನಾನು ನಮ್ಮ ಅಣ್ಣನ ಮಗಳನ್ನ ಕೊಟ್ಟಿದ್ವಿ, ನಾನು ಹೋಗಿದ್ದೆ ಅಲ್ಲಿಗೆ, ವಿಸಿಟ್ ಮಾಡಿದ್ದೆ. ಅಲ್ಲಿ ಕಟ್ಟಿಗೆಯಿಂದ ಮಾಡಿದ್ದಂತ ಶೆಡ್ ಇತ್ತು ಅದು. ಸೊ ಇವತ್ತಿಗೂ ರನ್ ಆಗ್ತಾ ಇದೆ. ಬಿದಿರಿನ ಪಟ್ಟಿಗಳು ಹೊಡಿತಾ ಇದ್ರು ಮೊದಲಿಗೆ, ಪಟ್ಟಿನೂ ಕೆಲವರು ಮಾಡ್ತಾ ಇದ್ರು. ಅವರು ಕಟ್ಟಿಗೆ ಯೂಸ್ ಮಾಡಿದ್ದಾರೆ, ಪಟ್ಟಿಗಳನ್ನು ಯೂಸ್ ಮಾಡಿದ್ದಾರೆ. ಬಟ್ ಅದರಲ್ಲಿ ಕಟ್ಟಿಗೆ ಮಿನಿಮಮ್ 2 ಇಂಚ್ ಬಿಡ್ತಿದ್ರು ಪಟ್ಟಿಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಬಿದ್ದಿರೋ ಹಿಕ್ಕಿಗಳು ಅಷ್ಟು ಸುಲಭವಾಗಿ ಕೆಳಗಡೆ ಹೋಗೋದಿಲ್ಲ. ಬಟ್ ಇದು ಏನು ನಾವು ಕೊಯಮತ್ತೂರಿಂದ ತಂದಿರೋ ಮ್ಯಾಟ್ಗಳೇನಿದೆ ಇದರಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಎಲ್ಲ ಗ್ಯಾಪ್ಗಳು ಇರೋದ್ರಿಂದ ಕ್ಲೀನಾಗಿ ಬಿದ್ದಿರೋ ಹಿಕ್ಕಿ ಎಲ್ಲ ಕ್ಲೀನಾಗಿ ಹೋಗುತ್ತೆ ಕೆಳಗಡೆ. ನಮಗೆ ಯಾವುದೇ ಕ್ಲೀನಿಂಗ್ ಅವಶ್ಯಕತೆ ಬೀಳೋದಿಲ್ಲ. ತುಂಬ ಹೈಜೆನಿಕ್ ಆಗಿರುತ್ತೆ. ಪ್ಲಾಸ್ಟಿಕ್ ಇರೋದ್ರಿಂದ ಯಾವುದೇ ಮಾಯಿಶ್ಚರ್ ಆಗಲಿ ಯಾವುದೂ ಅಬ್ಸರ್ವ್ ಮಾಡೋದಿಲ್ಲ. ಮತ್ತು ಇದು ಆ್ಯಂಟಿ ಸ್ಕಿಡ್ ಪ್ರಾಪರ್ಟೀಸ್ ಇದೆ, ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಒಂದು ಲಾಕ್ ಆಗ್ತಾ ಹೋಗ್ತವೆ. ಇದೆಲ್ಲ ಲಾಕ್ ಆಗುತ್ತೆ. ಮತ್ತೆ ಇಲ್ಲೆಲ್ಲ ಕಬ್ಬಿಣ ಪಟ್ಟಿದು ಹಾಕಿ ಆಶ್ರಯ ಕೊಟ್ಟಿರ್ತೀವಿ. ತುಂಬಾ ಹೆವಿ ಡಿಸೈನ್ ಇದೆ. ಎಷ್ಟು ವೇಟ್ ಹಾಕ್ಬೋದ್ರಿ ಒಂದ್ ಸೀಟ್ ಮೇಲೆ? ಇದು ಅವ್ರ ಕಂಪ್ನಿಯವ್ರು ಹೇಳೋದು 900 kg ಹಾಕ್ಬೋದು ಅಂತ ಹೇಳ್ತಾರೆ. ಬಟ್ ಇದು ಒಂದು ಸೀಟಿಗೆ, ಪ್ರತಿ ಒಂದು ಸೀಟ್ 900 kg ಸಾಮರ್ಥ್ಯ ಇದೆ. ಅಂದ್ರೆ ಯಾವುದೇ ಒಂದು ದೊಡ್ಡ ಪ್ರಾಣಿ ತಿರುಗಾಡಿದ್ರು ಏನು ಆಗೋದಿಲ್ಲ. ಮೇಕೆಗಂತೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆಮೇಲೆ ಇದ್ರ ಬಾಳಿಕೆ ಯಾವ ರೀತಿ ಅದರ ಅಂದ್ರೆ ಕಂಪನಿಯವರು ನನಗೆ ರಿಟರ್ನ್ ಅಲ್ಲಿ 10 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಸೊ ನೋಡ ಮುಂದೆ ಮತ್ತೆ 10 ವರ್ಷ ಆದ್ಮೇಲೆ ಯಾವ ರೀತಿ ಅದು ಪರ್ಫಾರ್ಮ್ ಮಾಡುತ್ತೆ ಅದ್ರ ಮೇಲೆ ನಾವು ಚೇಂಜ್ ಮಾಡ್ಬೇಕಾಗಿ ಬರ್ಬೋದು ಅಷ್ಟೇ. ಮತ್ತೆ ಇವು ಮೇವು ಹಾಕ್ಲಿಕ್ಕೆ ಏನ್ ದಾವಣಿಗಳನ್ನ ಮಾಡಿದಿರಿ, ಇದನ್ನ ಯಾವ ರೀತಿ ಮಾಡಿದಿರಿ? ಇದು ಕೂಡ ಆಕ್ಚುಲಿ ಇದು ದೊಡ್ಡ ದೊಡ್ಡ ಗೋಡೌನ್ಗಳಿಗೆ ನೀರು ಡ್ರೈನ್ ಆಗ್ಲಿಕ್ಕೆ ಯೂಸ್ ಮಾಡುವಂಥ ಮಟೀರಿಯಲ್. ಇದು EPVC ಟೈಪ್ ಇದೆ. ಇದನ್ನ ಡ್ರೈನ್ ಇದೆ. ಇದು ತುಂಬಾ ಮೋಲ್ಡೆಡ್ ಇದೆ, 1 feet ವೈಡ್ ಇರುವಂಥದ್ದು. ಸುಟೇಬಲ್ ಅನ್ನಿಸ್ತು. ನಾನು ಮಾರ್ಕೆಟಲ್ಲಿ ಹುಡುಕಿ ತಂದು ನನಗೆ ಹೆಂಗೆ ಬೇಕು ಹಂಗೆ ಎಂಡ್ ಕ್ಯಾಪ್ಗಳು ಮತ್ತು ಸ್ಟ್ರೇಟ್ ಕನೆಕ್ಟರ್ಸ್ ಎಲ್ಲ ಕನೆಕ್ಟ್ ಮಾಡಿ ನನ್ನ ಸೈಜಿಗೆ ಬೇಕಾದಂಗೆ ನೆಲಕ್ಕೆ ತಾಗ್ಲಾರ್ದಂಗೆ ಕ್ಲೀನಿಂಗ್ ಮಾಡ್ಬೋದು. ಎಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ. ಸ್ವಲ್ಪ ಹೈಟ್ ಮಾಡ್ಕೊಂಡು ಓನ್ ಆಗಿ ಡಿಸೈನ್ ಮಾಡ್ಕೊಂಡಿದ್ವಿ. ಮತ್ತೆ ನೀರು ಕುಡ್ಲಿಕ್ಕೆ ಅದು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ? ನೀರಿಂದು ನಾನು ನಾರ್ಮಲಿ ಪ್ಲಾಸ್ಟಿಕ್ ಟಬ್ಗಳನ್ನು ಇಟ್ಕೊಂಡು ನಾವು ಈಗ ಕೋಲ್ಡ್ ಆಗಿರೋದ್ರಿಂದ ಈ ಸದ್ಯಕ್ಕೆ ಅಷ್ಟು ನೀರಿನ ರಿಕ್ವೈರ್ಮೆಂಟ್ ಬರ್ತಾ ಇಲ್ಲ. ಸೊ ಫ್ಯೂಚರ್ ಅಲ್ಲಿ ಅದು ಆಟೋಮೆಟಿಕ್ ನಾವು ಕೂಡಿಸ್ಕೋಬಹುದು. ಸೊ ಅಲ್ಲ, ಇಲ್ಲಿ ಎದುರಿಗೆ ತಾವು ಸಿಂಟೆಕ್ಸ್ ಬೇರೆ ಕೂಡಿಸಿದ್ದೀರಿ ಮೇಲೆ, ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಹೌದು ಸರ್. ಇಲ್ಲಿ ನಂದು 4.25 ಎಕರೆ ಜಮೀನು ಇರುವಂತ ಏರಿಯಾ ಇದು. ಕೆರೆಯಿಂದ ಮಣ್ಣು ಹಾಕೊಂಡು ತುಂಬಾ ಚೆನ್ನಾಗಿ ಡ್ರಿಪ್ ಎಲ್ಲ ಮಾಡಿ ನಾನು ಮೇವು ಎಲ್ಲ ತಯಾರು ಮಾಡ್ಕೊಂಡಿದ್ದೀನಿ. ಎಲ್ಲ ವೆರೈಟಿ ಮೇವುಗಳನ್ನು ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬೋರ್ವೆಲ್ ಇರೋದ್ರಿಂದ ನನಗೆ ನೀರಿನ ತೊಂದರೆ ಇಲ್ಲ. ನಂದು ತುಂಬ 3.5 ಇಂಚ್ ನೀರು ಸಿಕ್ಕಿದೆ. ಸೊ ಅಲ್ಲಿ ಒಂದು ಪಾಂಡ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ನೀರು ಸ್ಟಾಕ್ ಮಾಡ್ಕೊತೇನೆ. ಸೊ ಮೇಲ್ಗಡೆ ಲಿಫ್ಟ್ ಮಾಡಿ ನಾನು ಒಂದು ಓವರ್ ಟ್ಯಾಂಕ್ ಕೂಡ ಇಟ್ಟಿದ್ದೇನೆ. ಸೊ ಅಲ್ಲಿಂದ ಇನ್ನೂ ಬೇಕಾದ್ರೆ ಹೆಚ್ಚಿಗೆ ಬೇಕಾದ್ರೆ ನಾನು ಟ್ಯಾಂಕ್ ಇಟ್ಕೋಬೋದು. ನನ್ನ ಎನಿಮಲ್ಸ್ ಹೆಚ್ಚಿಗೆ ಬಂದಾಗ 4 ಟ್ಯಾಂಕ್ ಇಡುವಂಥ ಕೆಪಾಸಿಟಿ ಇದೆ. ಅದು ಅಂದ್ರೆ 2,000 4 ಟ್ಯಾಂಕ್ 8,000 ಲೀಟ್ರ್ ಮೇಲ್ಗಡೆ ನಾನು ಇಡ್ಬೋದು. ಸೊ ಅದಕ್ಕೆ ದೊಡ್ಡ 2 ಇಂಚಿದ ಪೈಪ್ ಹಾಕೊಂಡಿದ್ದೀನಿ. ಅಲ್ಲಿಂದ ಪೈಪ್ ಈ ಲ್ಯಾಟ್ರಲ್ ಪೈಪ್ಗಳನ್ನು ಹಾಕೊಂಡು ಅಲ್ಲಲ್ಲೇ ಟ್ಯಾಪ್ಗಳನ್ನು ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಕಡೆ ನಾನು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಸೊ ನೀರಿನ ತೊಂದರೆ ಏನು ಇಲ್ಲ. ಬಿದ್ದ ಉಚ್ಚಿ ಮತ್ತು ಹಿಕ್ಕೆ ಎಲ್ಲ ಏನದ ಸೈಡಿಗೆ ಹೋಗಿ ಬೀಳ್ತಾವ್ರಿ. ಮತ್ತೆ ಏನಾದ್ರು ತೊಳೆಯುವ ವ್ಯವಸ್ಥೆ ಅದು ಏನಾದ್ರು ಮಾಡ್ಕೊಂಡಿದ್ದೀರಿ? ಜೆಟ್ ಪಂಪ್ ಅನ್ನ ಖರೀದಿ ಮಾಡಿದ್ವಿ. ಸೊ ಅದು ಪಿರಿಯಾಡಿಕಲಿ ನಾವು ಕ್ಲೀನ್ ಅನಿಸಿದ್ರೆ ಅದು ಕ್ಲೀನ್ ಮಾಡ್ಕೋಬಹುದು. ಬಟ್ ಏನು ಉಳಿಯೋದೇ ಇಲ್ಲ ನನ್ನ ಲೆಕ್ಕದಲ್ಲಿ. ನನಗೆ ಲೇಬರಿಗೆ ತುಂಬಾ ಕೆಲಸನೇ ಇಲ್ಲ. ಅದಕ್ಕೆ ಮೇವು ನೀರು ಹಾಕುವುದು ಅಷ್ಟೇ ಕೆಲಸ. ಈ ಶೆಡ್ ಒಂದ್ ರೀತಿ ಡಿಸೈನ್ ಈ ರೀತಿ ಇರುವುದರಿಂದ ಯಾವುದೇ ರೀತಿ ಗಲೀಜ್ ಆಗೋದೇ ಇಲ್ಲ. ಸಾಮರ್ಥ್ಯ ಪ್ರಶ್ನೆ ಒಬ್ಬ ಕೂಡ ಮ್ಯಾನೇಜ್ ಮಾಡಬಹುದು ಅಷ್ಟು. ಆಮೇಲೆ ಇದು ಬಂದು ಮಳೆ ನೀರು ಸಹಿತ ಕಲೆಕ್ಟ್ ಮಾಡುವ ಒಂದು ವ್ಯವಸ್ಥೆ ಕಾಣ್ತಾ ಇದ್ದೀನಿ. ಅದ್ರದ್ದು ಏನು ಯೋಜನೆ ಮಾಡಿದ್ವಿ? ಸೊ ಈಗ ಅದಕ್ಕೆ ನಾನು ಇದ್ರದ್ದೇ ಸೀಟದ್ದು ನಾನು ಸ್ಪೆಷಲ್ ಆಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬೆಂಡ್ ಮಾಡಿದ್ದೇನೆ. ಸ್ಟ್ರೇಟ್ ಇದನ್ನ ಡ್ರೈನ್ಗಳನ್ನ ನಾನು ಅವ್ರ ಹತ್ರ ಮಾಡಿಸ್ಕೊಂಡು ಪ್ರೊವೈಡ್ ಮಾಡ್ಕೊಂಡಿದ್ದೀನಿ. ನಾನು ತೋರಿಸ್ತೀನಿ ನಿಮಗೆ. ಇದು ಮೇಲ್ಗಡೆದು ಬೆಂಡ್ ಮಾಡಿ ರೂಪ್ ಮಾಡಿದಾರೆ. ಸ್ಟ್ರೆಸ್ ಇರೋದಿಲ್ಲ, ಸ್ಟ್ರೆಸ್ ಫ್ರೀ ಇರುತ್ತೆ. ಬಿದ್ದ ನೀರು ಬೀಳುವಾಗ ಕೆಳಗಡೆ ಕೆಲವೊಂದ್ಸಲ ವಿಂಡಿಗೆ ಒಳಗಡೆ ಬರ್ತಾ ಇತ್ತು. ಅದಕ್ಕೋಸ್ಕರ ನಾನು ಆ ಡ್ರೈನ್ಗಳನ್ನು ಪ್ರೊವೈಡ್ ಮಾಡ್ಕೊಂಡಿದ್ದೀನಿ. ನೀರು ಎಲ್ಲ ಕಲೆಕ್ಟ್ ಆಗಿ ಸೈಡಿಗೆ ಹೋಗುತ್ತೆ. ಸೊ ಅಲ್ಲಿ ನಾನು ಪೈಪ್ಗಳನ್ನ ಪ್ರೊವೈಡ್ ಮಾಡಿ ನಾನು ಇಂಗು ಗುಂಡಿಗಳಿಗೆ ಅಥವಾ ನಮ್ಮ ಪಾಂಡಿಗೆ ಹಾಕೋಬಹುದು. ಸೊ ಅದನ್ನ ನಾನು ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡ್ಕೋತೇನೆ. ಮತ್ತೆ ಇಷ್ಟು ಬೃಹತ್ ದೊಡ್ಡ ಗಾತ್ರದ ಒಂದು ಏನು ಶೆಡ್ ಇದೆ, ಇದಕ್ಕೆ ಎಲ್ಲಿ ಮಧ್ಯದಲ್ಲಿ ಏನು ಆಶ್ರಯ ಇಲ್ಲ. ಯಾವ ರೀತಿ ಇದು ತಳ್ಕೋತದ ಅಂತೀರಿ ಸರ್? ಇದು ಸ್ಪೆಷಲ್ ಡಿಸೈನ್. ಇದು ಆಕ್ಚುಲಿ ಕೊರಿಯನ್ ಮಟೀರಿಯಲ್ ನಾನು
ಗುಜರಾತ್ ಒಂದು ಕಂಪ್ನಿ ಪ್ರೊಫ್ಲೆಕ್ಸ್ ಅಂತ ಅಂದ್ಬಿಟ್ಟು ಅವರು ಇಂಪೋರ್ಟ್ ಮಾಡಿ ನನಗೆ ಪ್ರೊವೈಡ್ ಮಾಡಿದ್ದಾರೆ. ಯಾವುದೇ ಒಂದು ಬಿರುಗಾಳಿಗೆ ಏನಾಗೋದಿಲ್ರಿ? ಇಲ್ಲ, ಅದು ಅಷ್ಟು ಸ್ಟೆಬಿಲಿಟಿ ಇದೆ, ಅದನ್ನ ಆ ರೀತಿ ಡಿಸೈನ್ ಮಾಡಿದ್ವಿ. ಕೆಳಗಡೆ ಟೋಟಲ್ ಗ್ರಿಡ್ ಇದೆ, ಇದು 2x4 ಇಂಚ್ ಬಾಕ್ಸ್ಗಳನ್ನ ಯೂಸ್ ಮಾಡಿ ಟೋಟಲ್ ಗ್ರಿಡ್ ಮಾಡಿದೀವಿ. ಈ ಮ್ಯಾಟ್ ಹಾಕಿರೋದ್ರಿಂದ ಟೋಟಲ್ ಸ್ಟೆಬಿಲಿಟಿ ಇದೆ, ಎಂತ ಬಿರುಗಾಳಿಗೂ ಏನು ಜಗ್ಗೋದಿಲ್ಲ ಅಂತೀರಿ. ಈಗ ನಾವು ಶೆಡ್ಡಿಂದ ಮುಗೀತು, ಈಗ ನಾವು ಆಡಿನ ಕಡೆಗೆ ಬರೋಣ. ಯಾವ ಯಾವ ತಳಿಯ ಆಡುಗಳನ್ನ ತಾವು ಸಾಕಿದಿರಿ ಸರ್? ನಾನು ಫಸ್ಟಿಗೆ ನಾನು ರಾಜಸ್ಥಾನಿಂದ ಕಿಶನ್ಗಢಿಗೆ ಹೋಗಿ ಸಿರೋಯಿ ಮತ್ತು ಅಜ್ಮೀರಿ ಕುರಿಗಳನ್ನು ತಂದೆ, ಆಡುಗಳನ್ನು ತಂದೆ. ಇವು ಈಗ ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ತೊಂದರೆ ಆಯ್ತು. ಇಲ್ಲಿ ಅವು ಬಂದ ತಕ್ಷಣ ಸೆಟ್ ಆಗಲಿಲ್ಲ, ರೋಗಗಳು ಕಾಡ್ದು, ಅವಕ್ಕೆ ವ್ಯಾಕ್ಸಿನ್ ಕೊಡಲಿಕ್ಕೆ ರೋಗಗಳು ಅಡಚಣೆ ಮಾಡ್ತಾಯಿದ್ದು. ಸೊ ರೋಗಗಳನ್ನು ಕಂಟ್ರೋಲ್ ಮಾಡಿ ವ್ಯಾಕ್ಸಿನ್ಗಳನ್ನು ಕೊಟ್ಟು ಸ್ಟೇಬಲ್ ಆಗಲಿಕ್ಕೆ ನನಗೆ ಸ್ವಲ್ಪ ಸಮಯ ಹಿಡಿತು. ಅದರಲ್ಲಿ ನಾನು ಒಂದು 22 ಮರಿಗಳನ್ನು ಕಳ್ಕೊಂಡೆ. ಮರಿ ಅಂದರೆ ಆಡು ದೊಡ್ಡ, ಸೊ ಸ್ವಲ್ಪ ನುಕ್ಸಾನ ಆಯಿತು. ಈಗ ನಾನು ಧೈರ್ಯದಿಂದ ಅದನ್ನು ಮುಂದುಗ್ತಾ ಇದ್ದೀನಿ, ಅವಕ್ಕೆ ಕಾನ್ಫಿಡೆನ್ಸ್ ಬಂದಿದೆ, ಸೊ ಅದನ್ನೆಲ್ಲ ಸರಿ ಮಾಡ್ಕೊಂಡಿದ್ದೇನೆ. ಆಮೇಲೆ ಇದು ಉಸ್ಮಾನಾಬಾದಿ ತಳಿ ಕೂಡ ತಾವು ಸಾಕಿದಿರಿ? ಲೋಕಲ್ ವೆರೈಟಿ. ನೆಕ್ಸ್ಟ್ 50% ಈಗ ನನ್ನ ಕಡೆ ಉಸ್ಮಾನಾಬಾದಿ ಇದೆ, ಬಾಕಿ ಮೊದಲು ತಂದಿದ್ದು ಸಿರೋಯಿ ಮತ್ತು ಅಜ್ಮೀರಿ ಇದೆ. ಈಗ ತಾವು ಏನು ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಯಾವ ಒಂದು ಕಾರಣಕ್ಕೆ ಮಾಡ್ತಾ ಇದ್ದೀರಿ? ಅಂದ್ರೆ ವಂಶ ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಅಥವಾ ಮಾಂಸಕ್ಕಾಗಿ ಉತ್ಪಾದನೆ ಮಾಡುವ ಸಲುವಾಗಿ? ಸರ್, ಇದು ನಮ್ಮ ಪೂರ್ವಜರು ಕೂಡ ಕುರಿ ಆಡುಗಳನ್ನು ಸಾಕಾಣಿಕೆ ಮಾಡ್ತಾ ಬಂದಿದ್ರು. ನಮ್ಮದು ಇಲ್ಲಿ ಜಮೀನುಗಳವ, ಅಣ್ಣತಮ್ಮರೆಲ್ಲ ಇಲ್ಲಿ ಇರ್ತೀವಿ. ಅಲಿಯಾಬಾದಿಂದ ಸರೌಂಡಿಂಗಲ್ಲಿ ನಮ್ಮ ಎಲ್ಲ ಜಮೀನುಗಳು ಬರ್ತವೆ. ಸೊ ಇದು ಕುರಿ ಮಾಂಸ ಮತ್ತು ಆಡಿನ ಮಾಂಸ ತುಂಬ ಡಿಮಾಂಡ್ ಇರುವಂಥ ಇದು. ಕೋಳಿಗಳದ್ದು, ಜವಾರಿ ಕೋಳಿಗಳಿಗೆ ಈಗಿನ ಡಿಮಾಂಡ್ ಪಿಕಪ್ ಆಗ್ತಾ ಇದೆ. ಅದೇ ಫಾರ್ಮ್ ಕೋಳಿಗಳಿಗೆ ಅಷ್ಟೊಂದು ಡಿಮಾಂಡ್ ಇಲ್ಲ. ರೇಟ್ ಚೀಪ್ ಇದ್ದರೂ ಕೂಡ ಜನಗಳಿಗೆ ಅದರದ್ದು ಬೇರೆ ಬೇರೆ ರೆಫರ್ಕೇಷನ್ಸ್ ಕಾಣಿಸ್ಕೊಳ್ತಾ ಇದ್ದಾವೆ, ರೋಗ ರುಜಿನಗಳು ಬರ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ಜನರ ಒಂದು ಭಾವನೆ ಇದೆ. ಬಟ್ ಇದರಲ್ಲಿ ನಾವು ಯಾವುದೇ ಆರ್ಟಿಫಿಷಿಯಲ್ ಫುಡ್ ಆಗಲಿ ಅಥವಾ ಇರೋದಿಲ್ಲ. ತುಂಬ ನೈಸರ್ಗಿಕವಾಗಿ ನಾವು ಇಲ್ಲಿ ಬೆಳೆಸ್ತಾ ಇರೋದ್ರಿಂದ ಮಾಂಸಕ್ಕೆ, ಈ ಕುರಿ ಮತ್ತು ಆಡಿನ ಮಾಂಸಕ್ಕೆ ಯಾವಾಗಲೂ ಡಿಮಾಂಡ್ ಇದ್ದೇ ಇದೆ. ಅದು ದಿನೇ ದಿನೇ ತಿನ್ನೋರ ಸಂಖ್ಯೆ ಹೆಚ್ಚಿಗಾಗಿರೋದ್ರಿಂದ ಮಾರ್ಕೆಟ್ ಹಾಗೆ ಪಿಕಪ್ ಆಗ್ತಾನೆ ಇದೆ. ಈ ಮೊದಲೆಲ್ಲ ಓಪನ್ ಗ್ರೇಜಿಂಗ್ ಮಾಡ್ತಾ ಜನ ಹೋಗ್ತಾ ಇದ್ರು. ಕುರುಬ ಜನಾಂಗ ಇದೆ ನಮ್ಮ ಅಲಿಯಾಬಾದ್ ಸರೌಂಡಿಂಗ್, ಸುಮಾರು ದೊಡ್ಡಿಗಳಿದೆ, ಎಲ್ಲರೂ ಅದನ್ನೇ ಮಾಡ್ತಾ ಇದ್ರು. ನಾವು ಚಿಕ್ಕವ್ರಿರ್ಲಿಕ್ಕಾಗಿ ಇದನ್ನು ನೋಡ್ತಾ ಬಂದೀವಿ, ನಮಗೆಲ್ಲ ಅನುಭವ ಇದೆ ಅದರದ್ದು. ಸೊ ಈಗ ಕಮರ್ಷಿಯಲ್ ಆಗಿ ಹೋಗಿದೆ. ಈಗ ಕೆನಲ್ ನೀರು ಬಂತು, ಆಲ್ಮಟ್ಟಿ ನೀರು ಬಂತು, ಎಲ್ಲ ದ್ರಾಕ್ಷಿ ಬೆಳವಣಿಗೆ. ಇವನ್ ನಾವು ದ್ರಾಕ್ಷಿ ಬೆಳಿತೀವಿ 25 ವರ್ಷದಿಂದ. ಫೀಲ್ಡ್ಗಳು ಕಡಿಮೆ ಆಯಿತು, ಅವಕ್ಕೆ ಓಪನ್ ಗ್ರೇಜಿಂಗ್ ಏರಿಯಾ ಕಮ್ಮಿ ಆಯಿತು. ಜನಗಳು ಎಜುಕೇಟೆಡ್ ಆದರು, ಮಕ್ಕಳು ಎಲ್ಲ ಸಿಟಿಗಳಿಗೆ ಸೇರ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಹೀಗಾಗಿ ಓಪನ್ ಆಗಿ ಅಡ್ಡಾಡಿಸ್ಕೊಂಡು ಮೇಯಿಸೋರ ಸಂಖ್ಯೆ ಕಡಿಮೆ ಆಗಿದೆ. ಸೊ ಅದಕ್ಕೆ ಅಲ್ಟರ್ನೇಟ್ ಫುಡ್ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಇದೊಂದು NLM ಅವ್ರು ಏನು ಸ್ಕೀಮ್ ತಂದಿದ್ದಾರೆ, ಇದು ತುಂಬ ಒಳ್ಳೆಯ ಸ್ಕೀಮು. ಬ್ಯಾಂಕ್ನವರು ಕೂಡ ಎನ್ಕರೇಜ್ ಮಾಡ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಅದ್ರ ಬಗ್ಗೆ ಒಲವು ತೋರಿಸಿ ನಾನು ಇವತ್ತು ಈ ಶೆಡ್ಡನ್ನು ನಿರ್ಮಾಣ ಮಾಡಿದ್ದೇನೆ. ಈಗ ತಾವು 3 ತಳಿಯ ಮೇಕೆಗಳನ್ನು ತಾವು ಸಾಕಿದ್ರಿ, ಸಿರೋಹಿ, ಅಜ್ಮೀರಿ ಮತ್ತು ಉಸ್ಮಾನಾಬಾದಿ. ಯಾವ ತಳಿ ನಮ್ಮ ವಿಜಯಪುರ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ತದ ಮತ್ತು ಮಾರಾಟಕ್ಕೂ ಯಾವ ತಳಿ ಅನುಕೂಲ ಆಗ್ತದ್ರಿ? ಸರ್, ನಾನು ರಾಜಸ್ಥಾನದಲ್ಲಿ ಕೂಡ 1 ವರ್ಷ ನೌಕರಿ ಮಾಡಿದ್ದೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಕೂಡ ಇದೆ, ಕೋಟಾದಲ್ಲಿ. ಸೊ ಅಲ್ಲಿ ನಾನು ಆ ವಾತಾವರಣ ಎಕ್ಸ್ಟ್ರೀಮ್ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಇರುವಂಥದ್ದು. ಅಷ್ಟೇ ಕೋಲ್ಡು ಇದೆ, ಅಷ್ಟೇ ಟೆಂಪ್ರೇಚರ್ ಹೆಚ್ಚಿಗಿದೆ. ನಮ್ಮ ಬಿಜಾಪುರ ಏನೂ ಅಲ್ವೇ ಅಲ್ಲ. ಸೊ ಅಲ್ಲಿ ಅಂತ ರೆಸಿಸ್ಟೆನ್ಸ್ ಪವರ್ ಇರುವಂತ ಜಾಗದಲ್ಲಿ ಬೆಳೆದಿರೋ ಕುರಿಗಳನ್ನ, ಆಡುಗಳನ್ನ, ವಾತಾವರಣದ ವೈಪರೀತ್ಯ ಬಹಳ ಐತಿ. ಬಹಳ ತಂಪಾಗ್ತದ, ಇಲ್ಲ ಬಹಳ ಬಿಸಿಲು ಇರುತ್ತೆ. ಮತ್ತೆ ಆಹಾರ ಕೊರತೆನೂ ತುಂಬಾ ಇರುತ್ತೆ. ಮುಳ್ಳು ಕಂಟಿಗಳು, ಏನೋ ಕುರ್ಚಲು ಗಿಡಗಳು ಅಂತದ್ರಲ್ಲಿ ತಿಂದು ಬೆಳಿತಾವು. ಅದು ಶಿರೋಯಿ ವೈಶಿಷ್ಟ್ಯ. ಮತ್ತೆ ಮಾಂಸನೂ ಕೂಡ ಅಷ್ಟೇ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಅದು ನಾನು ಮನಗಂಡು ಅದನ್ನ ನಾನು ಸಾಕ್ಬೇಕು ಅನ್ನೋದು ತಲೆಯಲ್ಲಿ ಅವಾಗಲೇ ನನ್ನ ಮನಸ್ಸಲ್ಲಿ ಇತ್ತು. ಸೊ ಹೀಗಾಗಿ ನಾನು ಫಸ್ಟ್ ಅದನ್ನೇ ನಾನು ತಂದು ಇಲ್ಲಿ ನಾನು ತಳಿ ಅಭಿವೃದ್ಧಿ ಮಾಡಬೇಕು. ಮತ್ತೆ ಅವು ಸ್ಟಾಲ್ ಫೀಡಿಂಗಿಗೆ ತುಂಬಾ ಸೂಟೇಬಲ್ ವೆರೈಟಿ ಆಗಿರೋದ್ರಿಂದ ಸೊ ಅದ್ರ ಬಗ್ಗೆ ನಾನು ಒಲವು ತೋರಿಸಿದೆ. ಜೊತೆಗೆ ಇಲ್ಲಿ ಲೋಕಲ್ ಮಾರ್ಕೆಟ್ ಜನಗಳದ್ದು ಭಾವನೆ ಇನ್ನೂ ಈ ಉಸ್ಮಾನಾಬಾದಿ ಕಪ್ಪು ಆಡಿನ ಬಗ್ಗೆ ಒಲವಿದೆ. ಸೊ ಮಾರ್ಕೆಟ್ ಡಿಮಾಂಡ್ ಇರೋದ್ರಿಂದ ಇದಕ್ಕೂ ಕೂಡ ನಾನು ಇಂಪಾರ್ಟೆನ್ಸ್ ಕೊಟ್ಟಿದೆ. ಅಂದ್ರೆ ಸ್ಥಳೀಯ ಮಾರುಕಟ್ಟೆ ನೋಡಿದ್ರೆ ಉಸ್ಮಾನಾಬಾದಿ ಹೆಚ್ಚು ಒಂದು ಜನಪ್ರಿಯ ತಳಿ ನಮ್ಮ ಬಿಜಾಪುರ ಜಿಲ್ಲೆ. ಆದ್ರೆ ಬೇರೆ ಕಡೆ ನೋಡಿದ್ರೆ ಮತ್ತು ಸಾಕ್ಲಿಕ್ಕೆ ಅನುಕೂಲತೆ ನೋಡಿದ್ರೆ ಸಿರೋಯಿ ತಳಿ ತುಂಬಾ ಡಿಮಾಂಡ್. ಅಜ್ಮೀರಿ ತಳಿ ಯಾವ ರೀತಿ ಅದ? ಸೊ ಅಜ್ಮೀರಿಯಲ್ಲಿನೇ ಕಲರ್ ಅಲ್ಲಿ ಸ್ವಲ್ಪ ಶೇಪ್ ಅಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಇದೆ.
ಸ್ವಲ್ಪ ಚೇಂಜಸ್ ಇದೆ. ಶಿರೋಯಿ ಅದು ಹೆಚ್ಚು ಅಜ್ಮೇರಿ ಕಡಿಮೆ ಎರಡು ಒಂದೇ almost ರೀತಿ ಒಂದೇ ರೀತಿ. ತಳಿ ಹೋಲ್ತಾವ ಅಂತ. ಕಲರ್ ಅಲ್ಲಿ ವ್ಯತ್ಯಾಸ ಇರುತ್ತೆ, ಮತ್ತೆ ಸೇಪ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಮಾಂಸ ಟೇಸ್ಟ್ ಆಲ್ಮೋಸ್ಟ್ ಎರಡು ಸೇಮ್ ಇಲ್ಲ. ಈಗ ತಾವು ಮಾತಾಡ್ತಾ ಹೇಳಿದ್ರಿ NLM ಸ್ಕೀಮ್ ದಲ್ಲಿ ನಾ ಮಾಡಿದೆ, ಬ್ಯಾಂಕಿನವ್ರು ಸಹಕಾರ ಮಾಡಿದ್ರು. ಆ ಸ್ಕೀಮ್ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಹೇಳ್ತೀರಿ? ಏನೆಲ್ಲ ನಾವು ಅರ್ಹತೆ ಬೇಕಾಗ್ತದ ಮತ್ತು ಎಷ್ಟು ಹಣದ ಒಂದು ಪ್ರಾಜೆಕ್ಟ್ ಇದು ನಿಮ್ದು, ಮತ್ತು ನಿಮ್ಮ ಮಾರ್ಜಿನ್ ಮನಿ ಏನು, ಮತ್ತು ಬ್ಯಾಂಕಿನವ್ರು ಎಷ್ಟು ಕೊಟ್ಟರು, ಸಬ್ಸಿಡಿ ಎಷ್ಟು, ಇದ್ರ ಬಗ್ಗೆ ಒಂದು ಸ್ವಲ್ಪ ವೀಕ್ಷಕರಿಗೆ ಮಾಹಿತಿ ನೀಡಿ ಸರ್. ಈಗ NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರುವಂಥ ಸ್ಕೀಮು ತುಂಬ ಒಳ್ಳೆ ಕೆಲಸ ಆಗಿದೆ ಸೆಂಟ್ರಲ್ ಗೌರ್ಮೆಂಟಿಂದ. ಯಾಕಂದರೆ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕೊರತೆಯನ್ನು ನಿಭಾಯಿಸಲಿಕ್ಕೆ ಗೌರ್ಮೆಂಟ್ ತಂದಿರೋ ಸ್ಕೀಮು ತುಂಬ ಸಕ್ಸಸ್ಫುಲ್ ಆಗಿ ಜನ ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದೀವಿ. ನಾನು ಕೂಡ ಅದರಲ್ಲೊಬ್ಬ. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ನಲ್ಲಿ ನಾವು ಫಸ್ಟ್ ಸಾಕಾಣಿಕೆ ಬಗ್ಗೆ ಟ್ರೈನಿಂಗ್ ಬೇಕು, ಆಮೇಲೆ ಜಮೀನುಗಳು ಬೇಕು. ಈಗ ನಾವು ಬೇರೆ ಬೇರೆ ರೇಂಜಲ್ಲಿ ಸಾಕ್ತೀವಿ. ಕೆಲವೊಬ್ರು 100ರಿಂದ ಸಾಕ್ಬೋದು, 500ವರೆಗೂ ಸಾಕ್ಬೋದು. 100, 200 ಆ ರೀತಿ ಮಲ್ಟಿಪ್ಲೈ ಮಾಡಿ 100, 525 ತನಕ ಸಾಕ್ಬೋದು. ಸೊ 525 ನಾನು ಮಾಡಿರುವಂಥ ಪ್ರಾಜೆಕ್ಟಿಗೆ ನನಗೆ 10 ಎಕರೆ ಜಮೀನು ಬೇಕಾಗಿತ್ತು. ಸೊ ನನ್ನ ಹೆಸರಲ್ಲಿ 8 ಎಕರೆ ಇರೋದರಿಂದ ನಾನು ಬೇರೆ ನಮ್ಮ ಬ್ರದರ್ಸ್ಗಳದ್ದು ಜಮೀನಿದೆ, ನಾನು ಲೀಸ್ ತೋರಿಸಿ ನಾನು 11 ಎಕರೆ ಮಾಡಿ ನಾನು ಅಪ್ಲೈ ಮಾಡಿದ್ದೆ. ನಾನು ಟ್ರೈನಿಂಗ್ ಕೂಡ ನಮ್ಮ ಬಿಜಾಪುರ ಹಿಟ್ನಳ್ಳಿ ಫಾರ್ಮಲ್ಲಿ ಹೋಗಿ ಅಪ್ಲೈ ಮಾಡಿದಾಗ ಅವರು ಸೇಮ್ ಟೈಮಲ್ಲಿ ಟ್ರೈನಿಂಗ್ ಬ್ಯಾಚ್ಗಳನ್ನು ಕಂಡಕ್ಟ್ ಮಾಡಿದ್ರು. ನಾನು ಟ್ರೈನಿಂಗು ಕೂಡ ತೊಗೊಂಡೆ. ಮತ್ತು ಅದಕ್ಕೆ ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ. ಮ್ಯಾಂಡೇಟ್ ಫಾರ್ಮ್ ಬ್ಯಾಂಕಿನಿಂದ, ಬ್ಯಾಂಕ್ ಫೈನಾನ್ಸ್ ಮಾಡೋದು ಇಂಪಾರ್ಟೆಂಟು, ನಮಗೆ ಟ್ರೈನಿಂಗ್ ಇಂಪಾರ್ಟೆಂಟು, ನಮ್ಮ ಜಮೀನು ಅದಕ್ಕೆ ಫಾರ್ಡರ್ ಪ್ರಿಪ್ರೇಷನ್ ಇಂಪಾರ್ಟೆಂಟು. ಸೊ ಬೇಸಿಕ್ ನಾಲೆಜ್ ಅದು ಇದ್ದರೆ ಮಾಡ್ಬೋದು ಸರ್. ಮತ್ತು ಬ್ಯಾಂಕಿನವರು ಸಹಕಾರ ಯಾವ ರೀತಿ ಅದ ಇದಕ್ಕೆ ಸರ್? ನಮಗೆ ಕೆನರಾ ಬ್ಯಾಂಕ್ ನಮಗೆ ನಮ್ಮ ಮುಂಚೆಯಿಂದ ನಮ್ಮ ಫೇವ್ರೇಟ್ ಬ್ಯಾಂಕ್ ಅಂತ ಹೇಳ್ಬೋದು. ನಾವು ಸುಮಾರು 25 ವರ್ಷದಿಂದ ದ್ರಾಕ್ಷಿಗೋಸ್ಕರ ಅವ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಬಂದಿದ್ದೀವಿ. ಸೊ ಇವತ್ತಿಗೂ ನಾವು ಒಬ್ಬ ಬೆಸ್ಟ್ ಕಸ್ಟಮರ್ ಅಂತ ನಮಗೆಲ್ಲ ಅಪ್ರಿಷಿಯೇಷನ್ನು ಸರ್ಟಿಫಿಕೇಟ್ಸ್ ಎಲ್ಲ ಸಿಕ್ಕಿದೆ ಕೆನರಾ ಬ್ಯಾಂಕಿಂದ. ಸೊ ನಾವು ಅದೇ ವಿಶ್ವಾಸನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಟೈಮ್ಲಿ ನಾವು ರಿಟರ್ನ್ ಮಾಡೋದ್ರ ಕಡೆ ಫೋಕಸ್ ಮಾಡ್ತೀವಿ. ಅವ್ರದ್ದೇನು ಬಡ್ಡಿ ಇದೆ, ಗಂಟಿದೆ, ಅಸಲು ತೋರಿಸೋದು, ಮತ್ತೆ ಲೋನ್ ತಗೊಳ್ಳೋದು, ಮತ್ತೆ ತೀರಿಸೋದು, ಒಂದು ಕೊಡ್ತಗೊಳ್ಳೋ ವ್ಯವಹಾರ, ಬ್ಯಾಂಕಿನ ವ್ಯವಹಾರ ನಾವು ಚೆನ್ನಾಗಿ ಮೇಂಟೈನ್ ನಿರಂತರವಾಗಿ ನಾವು ಸರಿಯಾಗಿ ಸಾಲ ಸಿಗ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಿ. ಮತ್ತೆ ಸಬ್ಸಿಡಿ ಬಗ್ಗೆ ಹೇಳಿಲ್ಲ ತಾವು ಸರ್. ಇದು NLM ನನಗೆ ಇನ್ನೂ ಸಬ್ಸಿಡಿ ಮುಟ್ಲಿಲ್ಲ. ಈಗ ನಂದು ವರ್ಕ್ ಕಂಪ್ಲೀಟ್ ಆಗಿದ್ದಿದೆ ಶೆಡ್ದು. ಆ್ಯಕ್ಚುಲಿ ಸಿಗಬೇಕಾಗಿತ್ತು. ಕೆಲವೊಂದು ಪೇಪರ್ಸ್ ಅವರು ರಿಕ್ವೈರ್ಮೆಂಟ್ ಬೆಂಗಳೂರಿಂದ ಪ್ರೊಸೆಸ್ ಆಗಿ ಬರಬೇಕು, ಅವರು ಕಳಿಸ್ತಾ ಇದ್ದಾರೆ. ಈ ಮೋಸ್ಟ್ಲಿ ಶಾರ್ಟ್ಲಿ ಒಂದು ಕಂತು ಸಿಗುತ್ತೆ. ಅದು 2 ಕಂತಲ್ಲಿ ಕೊಡ್ತಾರೆ. 25 ಲಕ್ಷ ಒಂದ್ಸಲ, ಸೆಕೆಂಡ್ ಕಂತು ಮತ್ತೆ 25. ಈಗ ತಾವು ಆಡಿನ ಬಗ್ಗೆ ಹೇಳಿದ್ರಿ, ಸಾಲದ ಬಗ್ಗೆ ಹೇಳಿದ್ರಿ. ಆಡು ಸಾಕಾಣಿಕೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ರಿ. ಏನೆಲ್ಲ ಅದಕ್ಕೆ ಮೇವು ಹಾಕ್ತೀರಿ, ಯಾವ ರೀತಿ ನೀರು ವ್ಯವಸ್ಥೆ ಏನು, ಒಂದು ದಿನದ ತಮ್ಮ ದಿನಚರಿ ಯಾವ ರೀತಿ ಇರ್ತದೆ ಸರ್? ಇದು ಆಡುಗಳು ನಾರ್ಮಲಿ ಈ ಕುರಿಗಳ ಥರ ಅಲ್ಲ. ಕುರಿಗಳು ತೆಳಗೆ ತಗ್ಗಿಸಿ ನೆಲದಿಂದ ಹುಲ್ಲು ಕಡ್ಡಿ ಎಲ್ಲನೂ ತಿಂತಾ ಹೋಗ್ತಾವೆ, ತೆಳಗೆ ನೋಡ್ತಾ ಹೋಗ್ತಿಂತಾವೆ. ಬಟ್ ಆಡು ಮೇಲ್ಗಡೆ ನೋಡುತ್ತೆ, ಕಂಟಿಗಳು ಬೇಕು ಅದಕ್ಕೆ, ಮೇಲ್ಗಡೆ ತುದಿ ತಿಂತಾ ಹೋಗೋದು, ಆ ರೀತಿ ಒಂದು ಸ್ವಭಾವ ಇದೆ. ಸೊ ಅದಕ್ಕೆ ನಾನು ಮೇಲ್ಗಡೆಯಿಂದ ಕಟ್ಟಿ ಅವಕ್ಕೆ ಮೇಯಿಸ್ಲಿಕ್ಕೆ ನಾನು ಪ್ರೊವಿಷನ್ ಮಾಡ್ಕೊಂಡಿದ್ದೀನಿ. ಸ್ಟೆಡ್ ಮಾಡ್ಬೇಕಾದ್ರೆ ಪಟ್ಟಿಗಳನ್ನು ಇಟ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಹಗ್ಗ ಬಿಟ್ಟು ಅಲ್ಲಿ ಮೇವನ್ನು ಮೇಲೆ ಎತ್ತಿ ಕಟ್ಟಿಟ್ರೆ ತುಂಬ ಚೆನ್ನಾಗಿ ಖುಷಿಯಿಂದ ತಿಂತವೆ. ಸೊ ನಾನು ಇಲ್ಲಿ ನನ್ನ ಇರೋ ಜಮೀನಲ್ಲಿ ನಾನು ಎಲ್ಲ ವೆರೈಟಿ ಗಿಡ ಗಂಟಿಗಳನ್ನು ಬೆಳೆಸಿದ್ದೇನೆ. ಸುಬಾಬಲ್ ಇದೆ, ಶೌರಿ ಅಂತ ಹೇಳ್ತೀವಿ ನಾವು ಇಲ್ಲಿ, ಹತ್ತಗ ಅಂತ ಹೇಳ್ತೀವಿ. ಆಮೇಲೆ ನುಗ್ಗೆ ಇದೆ, ಮತ್ತು ಇದು ಬೇಲಿ ಮೆಂತೆ ಇದೆ, ಕುದುರೆ ಮೆಂತೆ ಇದೆ, ಮತ್ತು ಕಾಫ್ 31 ನಮ್ಮ BRCನವರು ಡೆವಲಪ್ ಮಾಡಿರುವಂಥ ಹುಲ್ಲಿನ ವೆರೈಟಿ ಇದೆ, ಸಣ್ಣ ಕಡ್ಡಿ ಇರುವಂಥದ್ದು. ಮತ್ತು ಕೆಂಪು ಹುಲ್ಲು ಮತ್ತು ಬೇರೆ 2 ಜಾತಿ ಹುಲ್ಲುಗಳನ್ನು ನಾನು ಬೆಳೆಸ್ಕೊಂಡಿದ್ದೇನೆ. ಸೊ ಅದಕ್ಕೆ ಸಮತೂಕ ಆಹಾರ ಕೊಡಬೇಕು. ಮತ್ತು ಒಣಮೇವಿಗಾಗಿ ಏನು ಮಾಡಿ? ಒಣಮೇವಿಗೆ ನಮ್ಮ ಬಿಜಾಪುರ ಜಿಲ್ಲೆ ತೊಗರಿ ಬೆಳಿಲಿಕ್ಕೆ ತುಂಬ ಫೇಮಸ್ಸು. ಇಲ್ಲಿ ನಮಗೆ ಹೊಟ್ಟು ಹೇರಳವಾಗಿ ಸಿಗುತ್ತೆ. ನಾನು ಸೀಸನಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ಒಂದು 21 ಟ್ರ್ಯಾಕ್ಟರ್ ಲೋಡನ್ನು ನಾನು ಸ್ಟಾಕ್ ಮಾಡಿ ಇಟ್ಟಿದ್ದೀನಿ. ಕೆಳಗಡೆ ನನ್ನ ಹತ್ರ ಸ್ಪೇಸ್ ಇದೆ. ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಜೋಳದ ದಂಟು ಸಿಗುತ್ತೆ, ಅದನ್ನು ಕೂಡ ಒಂದು 8 ಟ್ರ್ಯಾಕ್ಟರ್ ನಾನು ಕಲೆಕ್ಟ್ ಮಾಡಿ ಪುಡಿ ಮಾಡಿ ತಂದು ಇಟ್ಕೊಂಡಿದ್ದೇನೆ. ಸೊ ಅದನ್ನು ನಾನು ರೆಗ್ಯುಲರ್ ಆಗಿ ಇವಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ದಾಣಿ ಮಿಶ್ರಣ ಏನು ಕೊಡ್ತೀರಿ? ದಾಣಿ ಮಿಶ್ರಣ ಮೆಕ್ಕೆಜೋಳ ಹಾಕ್ಬೋದು, ಗೋಧಿ ಹಾಕ್ಬೋದು, ಕಡಲೆ ಹಾಕ್ಬೋದು, ಜೋಳ ಹಾಕ್ಬೋದು. ಸೊ ಆ ರೀತಿ ನನ್ನ ಹತ್ರ ಸ್ವಲ್ಪ ಸಜ್ಜಿನೂ ಕೂಡ ಇದೆ. ಸೊ ಎಲ್ಲ ಆಲ್ಮೋಸ್ಟ್ ಮಿಕ್ಸ್ ಮಾಡಿ ಹಿಂಡಿ ಸ್ವಲ್ಪ ಹಾಕಿ ಒನ್ ಟೈಮ್ ನಾವು ತಿನ್ನಿಸ್ತೀವಿ. ಈಗ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ರೀತಿ ದಿನಚರಿ ಅದ ಅದ್ರ ಬಗ್ಗೆ ಹೇಳ್ರಿ. ಅಂದ್ರೆ ಬೆಳಿಗ್ಗೆ ಏನು ಕೊಡ್ತೀರಿ, ಮಧ್ಯಾಹ್ನ ಏನು ಕೊಡ್ತೀರಿ, ಸಾಯಂಕಾಲ ಏನು ಕೊಡ್ತೀರಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? ಸರಿ, ಇದು ಈಗ ನಾವು ಅವು ಎಷ್ಟು ತಿಂತಾವಷ್ಟು ಹಾಕ್ತಾ ಇವೆ. ಫಸ್ಟ್ ಒಂದು ಕ್ಲಿಯರ್ ಹೇಳೋದಂದ್ರೆ
ಸೊ ಅವಕ್ಕೆ ಹೊಟ್ಟಿಗೆ ಯಾವತ್ತೂ ಕಡಿಮೆ ಬೀಳ್ಲಿಕ್ಕೆ ಕೊಡಬಾರ್ದು. ಸೊ ಅದು ತಿಂದು ನಾವು ದವಣಿ ನೋಡ್ತಾ ಇರ್ತೀವಿ, ದವಣಿ ಖಾಲಿ ಆದರೂ ಮತ್ತೆ ತುಂಬ್ತೀವಿ. ನನ್ನ ಹತ್ರ ಬೇಕಾದಷ್ಟು ಸ್ಟಾಕ್ ಇದೆ ಫುಡ್. ಅವು ಎಷ್ಟು ಕೆಪಾಸಿಟಿ ಇದೆ ಅರಗಿಸ್ಕೊಳ್ಳೋದು ಅವು ತಿಂತಾ ಇರ್ತಾವ, ಮೆಲ್ಲಕ್ಕೆ ಹಾಕ್ತಾವ, ಕೂಡ್ತಾವ, ರೆಸ್ಟ್ ತೊಗೋತಾವ, ನೀರು ಕುಡಿತಾವ. ಅದು ರೆಗ್ಯುಲರ್ ಅದು ನಡೀತಾನೆ ಇರುತ್ತೆ. ನೀವು ಇಡೀ ದಿವಸ ಮೇಯಿಸ್ತಾ ಹೊರಗಡೆ ಹೋದರೆ ಅವಕ್ಕೆ ಸಣ್ಣ ಸಣ್ಣ ಹುಲ್ಲು ಕಡ್ಡಿ ಸಿಗ್ತಾ ಇರ್ತದೆ. ಹೀಗಾಗಿ ಅವಕ್ಕೆ ಹೊಟ್ಟೆ ಇಡೀ ದಿವಸ ತುಂಬೋದಿಲ್ಲ. ಮತ್ತು ಅವರು ಎನರ್ಜಿ ಪೂರ್ತಿ ನಾವು ಅಡ್ಡಾಡಿ ಆಹಾರ ಕಲೆಕ್ಟ್ ಮಾಡೋದ್ ಕಡೆ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ಆ ರೀತಿ ಆಗೋದಿಲ್ಲ. ಆ ಎನರ್ಜಿ ಇಲ್ಲಿ ಆ ರೀತಿ ಎನರ್ಜಿ ವೇಸ್ಟ್ ಆಗೋದಿಲ್ಲ. ಸೊ ಅದು ಇಲ್ಲೇ ತಿನ್ನುತ್ತೆ, ಇಲ್ಲೇ ಕೂತ್ಕೊಳ್ಳುತ್ತೆ. ಸೊ ನಾವು ಬೆಳಿಗ್ಗೆ ಒಂದು 2 ತಾಸು ಮಾತ್ರ ಹೊರಗಡೆ ಬಿಡ್ತೀವಿ. ಅವಕ್ಕೆ ನೆಲದ ಕಾಂಟ್ಯಾಕ್ಟ್ ಇರಬೇಕು, ಮತ್ತು ಬಿಸಿಲು ತಿನ್ನಬೇಕು, ಅವು ಹೆಲ್ದಿಯಾಗಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಮತ್ತು ಅವುಗಳ ವೈದ್ಯಕೀಯ ಸೇವೆ ಯಾವ ರೀತಿ ಅದ ರೀ? ಏನು ರೋಗ ರುಜಿನಗಳು ಬರ್ತಾವೆ ಸರ್? ಇಲ್ಲಿ ಈಗ ನನಗೆ ಸ್ಟಾರ್ಟಿಂಗ್ ರೋಗಗಳು ಕಾಡಿದ್ದು ಅವಕ್ಕೆ ನೆಗಡಿ, ಕೆಮ್ಮು, ಜ್ವರ, ಮತ್ತು ಈ ಇದು ಮೂಗು ಸುರಿಯುವಂಥದ್ದು ನೆಗಡಿ, ಆಮೇಲೆ ಮುದ್ದಾಗಿ ನಿಲ್ಲುತ್ತೆ. ಸೊ ಈ ರೀತಿ ಎಲ್ಲ ಸಮಸ್ಯೆಗಳು ಕಾಡ್ದು. ಮತ್ತು ಕಣ್ಣು ಇದು ಬರೋದು, ಪಿಚ್ ಬರುವಂಥದ್ದು. ಸೊ ಇವೆಲ್ಲ ಸಮಸ್ಯೆಗಳು ಕಂಡು ನನಗೆ. ಸೊ ಅವಕ್ಕೆ ನಾನು ಫಸ್ಟ್ ಟ್ರೀಟ್ಮೆಂಟ್ ಕೊಡೋದ್ರ ಕಡೆ ಫೋಕಸ್ ಮಾಡಿದೆ ಡಾಕ್ಟರ್ ಸಜೆಷನ್ ಪ್ರಕಾರ. ಸೊ ವ್ಯಾಕ್ಸಿನ್ ಸ್ಟಾರ್ಟಿಂಗಲ್ಲೇ ಅಲ್ಲೇ ಕೊಟ್ಟು ತಂದಿದ್ದಿದ್ರೆ ನನಗೆ ಸ್ವಲ್ಪ ಒಳ್ಳೇದಿತ್ತೇನೋ. ಫಸ್ಟ್ ನಾನು ಸ್ವಲ್ಪ ಅದರಲ್ಲಿ ಎಡವಿದೆ, ಒಂದು 22 ಮರಿಗಳನ್ನು ನಾನು ಕಳ್ಕೊಂಡೆ. ಬಟ್ ಈಗ ಧೈರ್ಯಗುಂದದೇನೆ ಅವಕ್ಕೆಲ್ಲ ನಾನು ಪ್ರಾಪರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಬೇರೆ ಬೇರೆ ಡಾಕ್ಟರ್ಸ್ಗಳ ಹೆಲ್ಪ್ ಎಲ್ಲ ತೊಗೊಂಡು ವ್ಯಾಕ್ಸಿನ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಟೋಟಲ್ ಸ್ಟೇಬಲ್ ಆಗಿವೆ. ಈಗ ಅವಕ್ಕೋದೆಲ್ಲ ಒಳ್ಳೆ ಹೆಲ್ತ್ ಇಂಪ್ರೂವ್ ಆಗಿದೆ. ಮತ್ತೆ ಇಲ್ಲಿ ನಿಮ್ಮ ಶೆಡ್ಡಲ್ಲಿ ಕೂಡ ನಾವು ಕೆಲವೊಂದು ಔಷಧಿಗಳನ್ನು ನೋಡ್ತಾ ಇದ್ದೀವಿ. ತಾವು ಏನಾದರೂ ಚಿಕಿತ್ಸೆ ನೀಡ್ತಾ ಇರ್ತೀರಿ? ಹೆಂಗೆ ಸಣ್ಣ ಪುಟ್ಟ ಚಿಕಿತ್ಸೆಗಳನ್ನ? ಸರ್ ನಾರ್ಮಲಿ ಏನಿದೆ, ಅವಕ್ಕೆ ಲೂಸ್ ಮೋಷನ್ ಆಯಿತು ಅಂತಂದರೆ ಸಲೈನ್ ಹಚ್ಚಬೇಕು, ಕೆಲವೊಂದು ಕಾಂಪ್ಲಿಕೇಟೆಡ್ ಇಂಜೆಕ್ಷನ್ ಮಸಲ್ಸ್ ಅಲ್ಲಿ ಕೊಡಬೇಕು, ಸ್ಕಿನ್ ಕೆಳಗಡೆ ಕೊಡಬೇಕು, ಎಲ್ಲ ಇರುತ್ತೆ. ಅವನ್ನ ನಾವು ಡಾಕ್ಟರ್ ಸಹಾಯ ತಗೋತೀವಿ. ಸೊ ನಮಗೆ ನಾರ್ಮಲ್ ಡೇ ಟು ಡೇ ಕೆಲವೊಂದು ಡಿಸೀಸ್ಗಳಿಗೆ ಈಗ ಕಣ್ಣಿಗೆ ಡ್ರಾಪ್ಸ್ ಹಾಕಬೇಕು, ಅದಕ್ಕೆಲ್ಲ ಡಾಕ್ಟರ್ಸ್ ಬೇಕಂತ ಇರೋದಿಲ್ಲ. ಲೂಸ್ ಮೋಷನ್ಗೆ ಟ್ಯಾಬ್ಲೆಟ್ಸ್ ಹಾಕಬೇಕು, ಹೊಟ್ಟೆಗೆ ಬೆಲ್ಲದಲ್ಲಿ ಕಲಿಸಿ ಹಾಕ್ಬೋದು, ಅದು ಇದು ಮಾಡಿ ಗೊಟ್ಟ ಹಾಕ್ಬೋದು. ಅವೆಲ್ಲ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ. ಕೆಲವೊಂದು ಮೆಡಿಸಿನ್ಸ್ ನಾವೆಲ್ಲೇ ಮಾಡ್ತೀವಿ. ಇಂಜೆಕ್ಷನು ಕೂಡ ಅವರು ಡಾಕ್ಟರ್ ಸಜೆಷನ್ ಪ್ರಕಾರ ಡಾಕ್ಟರ್ ಮುಂದೆ ಇದ್ದಾಗ ನಮ್ಮ ಅಮೋಲ್ ಅಂತೇಳಿ ಇದ್ದಾನೆ, ಅವನಿಗೂ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಕೆಲವೊಂದು ಇಂಜೆಕ್ಷನ್ ಕೂಡ ಅವರು ಮಾಡ್ಬೋದು. ಅಣು ವಿದ್ಯುತ್ ಸ್ಥಾವರದಲ್ಲಿ ತಾವು ಏನು ಕೆಲಸ ಮಾಡ್ತಾ ಇದ್ದೀರಿ, ಇದು ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ? ಮನೆಯವ್ರ ಸಹಕಾರ ಯಾವ ರೀತಿ ಅದ? ಸರ್ ಈಗ ನಾನು ಆಲ್ಮೋಸ್ಟ್ ರಿಟೈರ್ಮೆಂಟ್ ವರ್ಜಲ್ಲಿ ಇದ್ದೀನಿ. ನನ್ನ ಸರ್ವಿಸ್ ಈಗ 1 ವರ್ಷಕ್ಕಿಂತಲೂ ಕಡಿಮೆನೇ ಇದೆ. ಸೊ ನಾನು ಈಗ ನನ್ನ ಮಿಸ್ಸಸ್ಸಿಗೆ ನಾನು ಇಲ್ಲಿ ಮನೆ ಶಿಫ್ಟ್ ಮಾಡಿ, ಈಗ ಮಕ್ಕಳು 3 ಎಜುಕೇಟೆಡ್ ಇದ್ದಾರೆ, ನನ್ನ ಬೆಂಗಳೂರಲ್ಲೇ ಸರ್ವಿಸ್ ಮಾಡ್ತಾ ಇದ್ದಾರೆ. ಮಿಸ್ಸಸ್ ಇವಾಗ ಫ್ರೀ ಆಗಿದ್ರು, ಹೀಗಾಗಿ ನಾನು ಇಲ್ಲೇ ಅವರಿಗೆ ಶಿಫ್ಟ್ ಮಾಡಿ ಇಲ್ಲಿ ಅವ್ರಿಗೆ ಬಿಟ್ಟಿದ್ದೀನಿ. ನಾನು ರಜೆ ಇದ್ದಾಗೆಲ್ಲ ಇಲ್ಲಿ ಬಂದು ಸ್ವಲ್ಪ ದಿವಸ ಉಳಿದು ಅವರಿಗೆಲ್ಲ ಗೈಡ್ ಮಾಡಿ, ಏನು ಪ್ರೊಕೇರ್ ಮಾಡಿ ಏನು ಕೊಡಬೇಕೆಲ್ಲ ಕೊಟ್ಟು ಹೋಗ್ತಾ ಬರ್ತಾ ಮಾಡ್ತಾ ಇದ್ದೇನೆ. ನನ್ನ ಸ್ವಲ್ಪ ರಜೆ ಸ್ಟಾಕ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಹೆಚ್ಚು ಸಮಯ ಕೊಡ್ತಾ ಇದ್ದೇನೆ. ಸೊ ಮಿಸ್ಸಸ್ಸು ಕೇಪಬಲ್ ಇದ್ದಾರೆ, ನೋಡ್ತಾರೆ ಅವರು. ನಮಸ್ಕಾರ. ಈ ರೈತವಾಣಿ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಇದೀಗ ಮಾತಾಡ್ತಾ ಸರ್ ಹೇಳಿದ್ರು ತಾವು ಕೂಡ ಈ ಒಂದು ಆಡು ಸಾಕಾಣಿಕೆ ಒಳಗ ಒಂದು ಬೆನ್ನೆಲುಬಾಗಿ ಎದಿರಿ ಅಂತೇಳಿ. ಮತ್ತ ಈ ಆಡು ಸಾಕಾಣಿಕೆ ಒಳಗ ತಾವು ಯಾವ ರೀತಿ ಸಹಕಾರ ಮಾಡ್ತಾ ಇದ್ದೀರಿ? ನಾನಂದ್ರೆ ಇವ್ರಿಗೋಸ್ಕರ ಕಾರವಾರಿಂದ ಇಲ್ಲಿ ಬಂದಿದ್ದೀನಿ. ಈಗ ಅದು ಜಾಬ್ ಇನ್ನೂ 1 ವರ್ಷ ಇರೋದ್ರಿಂದ ಈಗ ನನಗೆ ಹೋಗೋದು ಬರೋದು ಎಲ್ಲ ಇರುತ್ತೆ. ಮೇಡಮ್ ಏನು ಮಾಡ್ತಾರೆ, ಬಂದು ಇಲ್ಲಿ ಜವಾಬ್ದಾರಿ ತಗೊಂಡು ಆಳುಗಳಿಗೆ ಕೆಲಸ ಕೊಟ್ಟು ದಿನಚರಿ ಏನಿದೆ ಆಡುಗಳದ್ದು ಮೇವು ಹಾಕೋದಾಗ್ಲಿ, ನೀರು ಕೊಡೋದಾಗ್ಲಿ, ಮತ್ತೆ ಅವಕ್ಕೆ ಮೆಡಿಸಿನ್ಸ್ ಕೊಡೋದಾಗ್ಲಿ, ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಮಾಡಿಸೋದು, ಪ್ರತಿಯೊಂದನ್ನು ಮೇಡಮ್ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ತಮ್ಮ ದಿನಚರಿ ಯಾವ ರೀತಿ ಅದ ರೀ? ಬೆಳಗ್ಗೆ ನಾವು ಅವರಿಗೆ ಕಾಳು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ತಿವಿ 8 ಗಂಟೆಗೆ. ಆಮೇಲೆ ಅವ್ರಿಗೆ ಹೊರಗೆ ಬಿಡ್ತೀವಿ. ಹೊರಗೆ ಬಿಟ್ಟು 1-2 ತಾಸು ಆಮೇಲೆ ಒಳಗೆ ತಗೊಂಡು ಹಸಿ ಮೇವು ಹಾಕ್ತಿವಿ. ಹಸಿ ಮೇವು ಹಾಕಿ ನೀರು ಇದು ಮಾಡ್ತೀವಿ. ಆಮೇಲೆ ಸಾಯಂಕಾಲ ಆಮೇಲೆ ಮಧ್ಯಾಹ್ನ ಒಂದ್ಸತಿ ಮತ್ತೆ ತುಬ್ರಿ ಇದು ಹಾಕ್ತಿವಿ, ತೊಗರಿ ಹೊಟ್ಟು ಎಲ್ಲ. ಆಮೇಲೆ ಸಾಯಂಕಾಲ ಜೋಳದ ಕಣಿಕಿ ಅದು ಹಾಕ್ತಿರ್ತೀರಿ. ಮತ್ತೆ ತಮ್ಮ ಮನಿ ಮತ್ತೆ ಆಡು ಸಾಕಾಣಿಕೆ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಅದು ಸ್ವಲ್ಪ ಟೈಮ್ ನೋಡ್ಕೊಂಡು ಇದು ಮಾಡ್ತಾ ಇದ್ದೀನಿ ನಾನು. ಅಂದ್ರೆ 2 ತಾಸು ಬಿಟ್ಟು ಇದು ಮಾಡ್ತೀವಲ್ಲ, ಅವಾಗೆಲ್ಲ ನಾಷ್ಟ ಎಲ್ಲ ಮಾಡ್ಕೊಂಡು ನಾವು ಆಮೇಲೆ ಅಡಿಗೆ ಸ್ವಲ್ಪ ಮಾಡ್ಕೊಂಡು ಆಮೇಲೆ ಮಧ್ಯಾಹ್ನ ಮತ್ತೆ ಅದು ಹಾಕ್ತಿದ್ವಿ. ಮತ್ತೆ ಇಲ್ಲಿವರೆಗೂ ತಾವು ಕಾರವಾರದಲ್ಲಿದ್ರಿ ಅಂದ್ರೆ ಅದು ಒಂಥರ ಮಲೆನಾಡು ಮತ್ತೆ
ಕರಾವಳಿ ಎಲ್ಲ ಮಿಶ್ರ ಇರ್ತಕ್ಕಂತ ಒಂದು ವಾತಾವರಣ ತುಂಬಾ ಮಿಸ್ ಆಗ್ತಾ ಇದೆ. ಈ ವಾತಾವರಣ ತಮ್ಗೆ ಹೆಂಗ್ ಅನಿಸ್ತದೆ, ಇಲ್ಲಿ ಹೆಂಗ್ ಹೊಂದ್ಕೊಂಡಿರಿ? ಅಂದ್ರೆ ಸ್ವಲ್ಪ ಇದು ಆಗ್ತಾ ಇದೆ, ಅದು ಸಹ ಅದು ಅಡ್ಜಸ್ಟ್ ಮಾಡುದು. ಅಂದ್ರೆ ಈಗ ಅಲ್ಲಿ ಜೀವನ ಬೇರೆ, ಇದು ಆಡು ಸಾಕಾಣಿಕೆ ಅದು ಯಾವ ರೀತಿ ಅನಿಸ್ತದೆ? ಪ್ರಾಣಿಗಳ ಜೊತೆ ಒಡನಾಟ ಹೆಂಗ ಅಂದ್ರೆ ಸ್ವಲ್ಪ ಸಮಾಧಾನ ಅನಿಸ್ತಾ ಇದೆ. ಮನುಷ್ಯರ್ಕಿಂತ ಪ್ರಾಣಿಗಳು ಬೆಸ್ಟ್, ನಿಯತಿಯಿಂದ ಇದು ಮಾಡ್ತಾರೆ. ಇಲ್ಲಿ ನೆಮ್ಮದಿ ಅನಿಸ್ತದ ತಮ್ಗ? ನೆಮ್ಮದಿ ಇದೆ. ನಾನು ಪದೇ ಪದೇ ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಮಿಸಸ್ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ನನ್ನ ಅಬ್ಸೆನ್ಸ್ ಅಲ್ಲಿ ನನ್ನ ಜವಾಬ್ದಾರಿನ ಅವ್ರು ನಿಭಾಯಿಸ್ತಾ ಇದ್ದಾರೆ. ನನಗೆ ತುಂಬಾ ಕೆಲಸ ಕಡಿಮೆ ಆಗಿದೆ, ನನ್ನ ಹಗರಾಗಿದೆ. ನನಗೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಅಥವಾ ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ನನಗೆ ಫೋಕಸ್ ಮಾಡ್ಲಿಕ್ಕೆ ನನಗೆ ಸಮಯ ಸಿಗ್ತಾ ಇದೆ. ಸೊ ಯಾವಾಗಲೂ ನನಗೆ ಬೆನ್ನೆಲುಬಾಗಿ ನಿಲ್ತಾರೆ ಮತ್ತೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರಿಗೂ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೇನೆ. ತಮ್ಮ ಪರಿಚಯ ಕೂಡ ಮಾಡ್ಕೊಂಡ್ರಿ, ಆಮೇಲೆ ತಮ್ಮ ಸಹಕಾರ ಅದ ಅಂತೇಳಿ ಮಾಹಿತಿ ವಿವರವಾಗಿ ಹೇಳಿದ್ರಿ. ತಮಗೂ ಕೂಡ ಧನ್ಯವಾದಗಳು. ನಮಸ್ತೆ. ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ನನ್ನ ದೊಡ್ಡ ಮಗಳು MBA ಏವಿಯೇಷನ್ ಮ್ಯಾನೇಜ್ಮೆಂಟ್ ಮಾಡಿ ಬೆಂಗಳೂರು ಏರ್ಪೋರ್ಟ್ ಇಂಡಿಗೋದಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ, ಮ್ಯಾನೇಜರ್ ಆಗಿದ್ದಾಳೆ. ಇನ್ನೊಬ್ಳು ಟ್ವಿನ್ಸ್, ಇಬ್ರು ನನ್ನ ಮಕ್ಕಳು, ಎರಡನೇದವರು. ಒಬ್ಳು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಮಾಡಿದ್ದಾಳೆ, ಇನ್ನೊಬ್ಳು BSc ಸೈಕಾಲಜಿ ಮಾಡಿದ್ದಾಳೆ. ಅವರು ಕೂಡ ಅಲ್ಲಿ ಬೆಂಗಳೂರಲ್ಲಿ ಸದ್ಯಕ್ಕೆ ಜಾಬ್ ಮಾಡ್ತಾರೆ. ಮತ್ತೆ ಇಲ್ಲಿ ಕಾರ್ಮಿಕರ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ರಿ ಸರ್? ನನಗೆ ಈಗ ಡಾರ್ಜಿಲಿಂಗ್ ಇಂದ ಅಮೋಲ್ ಅಂತಂದ್ಬಿಟ್ಟು ಒಬ್ಬ ಹುಡುಗ ನನಗೆ ಕಾರವಾರಲ್ಲಿ ಪರಿಚಯ ಆಗಿದ್ದ, ಅವನಿಗೆ ನಾನು ಕರ್ಕೊಂಡ್ಬಂದು ಬಿಟ್ಟಿದ್ದೇನೆ. ಸೊ ಅವನು ಒಬ್ಬನೇ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಬಟ್ ಬೇರೆ ಕೆಲಸಗಳು ಹೆಚ್ಚಿಗೆ ಬಂದಾಗ ಇಲ್ಲಿ ಲೋಕಲ್ ಲೇಬರ್ಸ್ ಸಿಗ್ತಾರೆ. ಫೀಲ್ಡಲ್ಲಿ ಆಕ್ಟಿವಿಟಿ ಏನಾರೇ ಮಾಡಿಸೋದಿದ್ರೆ ನಾನು ಅವಾಗ ಕರೆಸ್ಬಿಟ್ಟು ಕೆಲಸ ಮಾಡಿಸಿ ಅವ್ರನ್ನ ಬಿಡ್ತೇನೆ. ಈಗ ಇನ್ನೊಂದು ಪ್ರಮುಖ ಪ್ರಶ್ನೆ ಏನಂದ್ರೆ, ಬೇರೆ ಯುವಕರು ತಮ್ಮ ಸಂದರ್ಶನ ನೋಡಿದ್ರೆ ಅವ್ರು ಏನಾದರೂ ಮಾಡಬೇಕು ಅಂತಂದ್ರೆ ಏನೆಲ್ಲ ಲಕ್ಷ್ಯದೊಳಗೆ ಇಟ್ಕೋಬೇಕು, ಮತ್ತೆ ಯಾವ ರೀತಿ ಅದ ಇದು ಸಾಕಾಣಿಕೆ ಮಾಡ್ಬೋದಾ ಹೆಂಗ? ಆ ಪ್ರಶ್ನೆಗಳಿಗೆ ಉತ್ತರ ನೀಡಿ ಸರ್. ಫಸ್ಟ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್, ಫರ್ಮ್ ಮೈಂಡ್ ಅವರಲ್ಲಿ ಇದ್ರೆ ಅವರಿಗೆ ಈಗ 100ರಿಂದ 500ವರೆಗೆ ಮಾಡ್ಬೋದು ಅಂತ ಹೇಳಿದೆ. ಸೊ ಅವರು ಮಿನಿಮಮ್ ಜಮೀನುಗಳು ಇರಬೇಕು. ಈಗ ನೀವು 500 ಮಾಡಬೇಕು ಅಂತಂದ್ರೆ ಮಿನಿಮಮ್ 10 ಎಕರೆ ಜಮೀನು ನಮ್ಮದು ಇಂಡಿವಿಜುವಲ್ ಓನ್ ಲ್ಯಾಂಡಲ್ಲಿ ಇರಬೇಕು, ನಮ್ಮದು ಇರಬೇಕು. ಅವಕ್ಕೆ ಫೀಡ್ ಪ್ರೊಡ್ಯೂಸ್ ಮಾಡ್ಬೇಕು ನಾವು ಇಲ್ಲೇ. ಸೊ ಆಮೇಲೆ ಬ್ಯಾಂಕ್ನವರು ನಮಗೆ ಫೈನಾನ್ಸ್ ಮಾಡೋ ಕಂಡೀಷನಲ್ಲಿ ಇರಬೇಕು, ನಮ್ಮ ಸಿಬಿಲ್ ರೇಟಿಂಗ್ ಎಲ್ಲ ಚೆನ್ನಾಗಿರ್ಬೇಕು. ಮತ್ತು ಅದರ ಟ್ರೈನಿಂಗ್ ನಾವು ತೊಗೋಬೇಕು ಕುರಿ ಸಾಕಾಣಿಕೆ ಬಗ್ಗೆ. ಸೊ ಇವು ಮಿನಿಮಮ್ ಅರ್ಹತೆಗಳು ಬೇಕು. ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಕೇಳಬೇಕಿತ್ತು ನಾನು. ಈಗ ಮಾರಾಟದ ಬಗ್ಗೆ ಕೇಳಿಲ್ಲ, ಯಾವ ರೀತಿ ಮಾರಾಟದ ವ್ಯವಸ್ಥೆ ಮಾಡ್ಕೊಂಡ್ರಿ? ಮಾರುಕಟ್ಟೆ ವ್ಯವಸ್ಥೆ ಏನೇನದ ಸರ್? ಮಾರಾಟ ಅದೇ ಸರ್, ಈಗ ಮಾರ್ಕೆಟಲ್ಲಿ ನಾವು ನೋಡ್ತಾ ಇದ್ದೀವಿ, ದಿನೇ ದಿನೇ ಇದರ ಮಾಂಸದ ರೇಟ್ ಹೆಚ್ಚಿಗೆ ಆಗ್ತಾನೆ ಹೋಗುತ್ತೆ. ಸೊ ಅಷ್ಟು ಡಿಮಾಂಡ್ ಇದೆ, ತಿನ್ನೋರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇದೆ. ಆಲ್ಮೋಸ್ಟ್ ನಮ್ಮ ಸೌತ್ ಇಂಡಿಯಾದಲ್ಲಿ 90% ಜನ ಈಗ ನಾನ್ ವೆಜಿಟೇರಿಯನ್ ಆಗಿದ್ದಾರೆ. ಕೋಳಿ ಮಾಂಸ ಅದರದ್ದೇ ಆದ ಒಂದು ಬೇರೆ ಪ್ರಾಬ್ಲಮ್ಸ್ ಇದೆ, ಅದು ಜನ ಅಷ್ಟು ಲೈಕ್ ಮಾಡಲ್ಲ. ಹೈಬ್ರಿಡ್ ಈ ಬಾಯ್ಲರ್ ತಳಿಗಳದ್ದು ಅಷ್ಟು ಡಿಮಾಂಡ್ ಇಲ್ಲವೇ ಇಲ್ಲ, ಜನ ಲೈಕ್ ಮಾಡೋದಿಲ್ಲ. ಇದು ಕುರಿ ಮತ್ತು ಆಡಿನ ಮಾಂಸ ಯಾವಾಗಲೂ ಡಿಮಾಂಡ್ ಬೆಳೀತಾನೆ ಹೋಗ್ತಾ ಇದೆ. ಸೊ ಇದು ತುಂಬ ನೈಸರ್ಗಿಕವಾಗಿ ಬೆಳೆಯುವಂಥ ಪ್ರಾಣಿ, ಒಳ್ಳೆ ಮಾಂಸ ತಯಾರು ಮಾಡುತ್ತೆ, ತುಂಬ ಲೈಕ್ ಜನ. ನಿಮಗೆ ಏನಾದರೂ ಲಾಭ ಕಂಡು ಬಂದದ್ರಿ? ಮಾಡ್ಬೋದು ರೀ ಲಾಭ? ಇದ್ರಾಗ ನೆಮ್ಮದಿ ಕಾಣಿಸ್ತದ? ಅವಶ್ಯ ಸರ್. ಇದರಲ್ಲಿ ಹೆಂಗಿದೆ, ಈ ನೀವು ಕೋಳಿಗಾದರೆ ಕಾಳು ಕಡಿ ತಿನ್ನಿಸ್ತೀವಿ, ಅದು ಫೀಡ್ ಕಾಸ್ಟ್ ಹೆಚ್ಚಿಗಿರುತ್ತೆ. ಬಟ್ ಇದಕ್ಕೆ ಹುಲ್ಲು, ಒಳ್ಳೆ ವೆರೈಟಿ ಹುಲ್ಲುಗಳನ್ನು ನೀವು ತಯಾರು ಮಾಡಿದರೆ, ಹಸಿ ಹುಲ್ಲು ಮತ್ತು ಒಣ ಮೇವುಗಳನ್ನು ಕೊಟ್ಟರೆ ಹೆಚ್ಚಿನ ದಾನಿ ಮಿಶ್ರಣ ಆಗಲಿ ಹಿಂಡಿ ಆಗಲಿ ಅಷ್ಟು ಬೇಕಾಗೋದಿಲ್ಲ. ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು 200 ಗ್ರಾಮ್ವರೆಗೆ ಕೊಟ್ಟರೆ ಸಾಕು. ಅದಕ್ಕೆ ಅಂದ್ರೆ ಕಡಿಮೆ ಒಂದು ಖರ್ಚಿನೊಳಗೆ ಒಂದು ಹೆಚ್ಚಿನ ಮಾಂಸ ಉತ್ಪಾದನೆ ಮಾಡುವಂಥ ಒಂದು ಕೆಪಾಸಿಟಿ ಇದಕ್ಕಿದೆ. ಇದ್ರ ಬಾಡಿ ವೇಟು ಕೂಡ ಈಗ ನೀವು ಕೆಲವೊಂದು ವೆರೈಟಿನಲ್ಲಿ 120 kg ತನಕ ಬೆಳೆಯುವಂಥ ಪ್ರಾಣಿ ಅದು. ಮತ್ತು ತುಂಬ ಫಾಸ್ಟ್ ಗ್ರೋತು, ಪಾಪ್ಯುಲೇಷನ್ ಕೂಡ ಇದು ತುಂಬ ವರ್ಷದಲ್ಲಿ 2 ಸಲ ಮರಿಗಳನ್ನು ಕೊಡುತ್ತೆ. ಸೊ ನಾವು ಆಡುಗಳನ್ನು ಸಾಕ್ತಾ ಇದ್ದೀವಿ, ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಮಿನಿಮಮ್ 2 ಮರಿ ಕೊಡುವಂಥ ಆಡುಗಳನ್ನು ನಾನು ಡೆವಲಪ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ವರ್ಷಕ್ಕೆ ಒಂದು ಆಡು, ವರ್ಷ ಅಂದರೆ 12ರಿಂದ 14 ತಿಂಗಳು ಅಲ್ಲಿ ನಮಗೆ 4 ಮರಿಗಳು ಕೊಡೋ ಕೆಪಾಸಿಟಿ ಇವಕ್ಕಿದೆ. ಮತ್ತು ಈ ಬಿಜಾಪುರದ ವಾತಾವರಣ ಯಾವ ರೀತಿ ಇದಕ್ಕೆ ಹೊಂದ್ಕೊಳ್ತದ್ರಿ? ಇದು ಎಷ್ಟು ಸೂಕ್ತ ಅಂತೀರಿ ಇಲ್ಲಿ ಆಡು ಸಾಕಾಣಿಕೆ ಮಾಡಲಿಕ್ಕೆ? ಸರ್, ನಾನು ಯೂನಿವರ್ಸಿಟಿ ಹೋದಾಗ ಡಾಟಾ ನೋಡ್ತಾ ಇದ್ದೆ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 8 ಲಕ್ಷ ಪಾಪ್ಯುಲೇಷನ್ ಇದೆ ಅಂತ ಆಡು ಮತ್ತು ಕುರಿಗಳದ್ದು. ಸೊ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಓಪನ್ ಗ್ರೇಜಿಂಗ್ ಇತ್ತು. ನಮ್ಮಲ್ಲಿ ದೋಣಿಗುಂಟ, ನದಿಗುಂಟ ಮೇಯಿಸ್ಕೊಂತ ಜನ ಬೇಸಿಗೆಯಲ್ಲಿ ಮೇವು ಸಿಗಲಾರ್ದಕ್ಕೆ ದೂರ ಹೋಗ್ಬೇಕಾಗಿತ್ತು. ಸೊ ಈಗ ಎಲ್ಲ ಕಡೆ ನೀರಾವರಿ ಆಗಿ ಆಲಮಟ್ಟಿ ಇರಿಗೇಷನ್ ಆಗಿ ಜಮೀನುಗಳು ಕಮ್ಮಿ ಆದವು, ಈ ಪ್ಲಾಂಟೇಶನ್ಸ್ ಎಲ್ಲ ಹೆಚ್ಚಿಗೆ ಆದವು. ಸೊ ಜನ
ಕಡಿಮೆ ಮಾಡ್ತಾ ಇದ್ದಾರೆ, ಓಪನ್ ಗ್ರೇಜಿಂಗ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ತಂದಿರೋ NLM ಸ್ಕೀಮು ತುಂಬಾ ಅದ್ಭುತ ಸ್ಕೀಮ್ ಇದು. ಸೊ ಇದರಿಂದ ನಾವು ಒಂದು ಕಡೆ ಸ್ಟಾಲ್ ಫೀಡಿಂಗ್ ಮಾಡಿ ನಾವು ಮಾಂಸೋತ್ಪಾದನೆ ಜನಗಳಿಗೆ ಒಂದು ಒಳ್ಳೆ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ಇದಕ್ಕೆ ಫ್ಯೂಚರ್ ಡಿಮಾಂಡ್ ಇದ್ದೇ ಇದೆ. ಇದರಲ್ಲಿ ನಾವು ಸ್ಲಾಟರ್ ಹೌಸ್ಗಳನ್ನು ಮಾಡ್ಕೋಬಹುದು. ನಮ್ಮ ಬಿಜಾಪುರ ಜಿಲ್ಲೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೀತಾ ಇದೀವಿ ಅಂದಮೇಲೆ ಎಲ್ಲರೂ ಸೇರಿ ನಾವು ಈ BRC ಟೆಕ್ನಾಲಜಿ ನಮ್ಮ ಡಿಪಾರ್ಟ್ಮೆಂಟದ್ದು ಇರಡಿಯೇಷನ್ ಟೆಕ್ನಾಲಜಿ ಇದೆ. ಅದು ಮಾಂಸ ಕೆಡದೇ ಇರುವಂಥ ಒಂದು ಟ್ರೀಟ್ಮೆಂಟ್ ಮಾಡುವಂಥದ್ದು. ಹಣ್ಣುಗಳಿಗೆ ಮಾಡ್ಬೋದು, ಮಾಂಸಕ್ಕೂ ಮಾಡ್ಬೋದು, ಮತ್ತು ಬೇರೆ ಈರುಳ್ಳಿ ಮತ್ತು ಇದಕ್ಕೆಲ್ಲ ಮಾಡ್ಬೋದು. ಮತ್ತೆ ಇದು ತಮ್ಮದು ಮುಂದಿನ ಯೋಜನೆ ಏನೇನದ ಅಂತೀರಿ ಈ ಸಾಕಾಣಿಕೆಯಲ್ಲಿ? ಸರ್ ಸಾಕಾಣಿಕೆ ನನ್ನ ಇನ್ನು ಏನ್ ಮಾಡ್ಬೇಕಂತೀರಿ ಅಂತ? ಸೊ ನಮ್ಮ ಜಿಲ್ಲೆ ಜನಗಳನ್ನ ಒಗ್ಗೂಡಿಸಿ ನಾವು ಸ್ಲಾಟರ್ ಹೌಸ್ಗೆ ಮುಂದುವರಿಬಹುದು. ಅಂದ್ರೆ ಮಾಂಸ ಸಂಸ್ಕರಣೆ ಮಾಡುವಂತದ್ದು ಪ್ಲಾನ್ ಮಾಡ್ಬೋದು. ಸೊ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ನಾವು ಇಡೀ ದೇಶಕ್ಕೆ ಅಥವಾ ವರ್ಲ್ಡಿಗೂ ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಬೋದು. ನಮ್ದು ಪಕ್ಕದಲ್ಲಿನೇ ಏರ್ಪೋರ್ಟ್ ಆಗಿದೆ ಬಿಜಾಪುರಕ್ಕೆ. ನಾವು ಧನ್ಯರು ನಾವು ಆಕ್ಚುಲಿ ಇವಾಗಿನ ಸ್ಥಿತಿಯಲ್ಲಿ. ಸೊ ಇರಡಿಯೇಷನ್ ಟೆಕ್ನಾಲಜಿ ಕೂಡ ನಾವು ಅದನ್ನ ಯೂಸ್ ಮಾಡ್ಬೋದು. ಈಗ ಅಮೆರಿಕ ಯಾವುದೇ ಫುಡ್ ಗ್ರೇನ್ಸ್ ಅನ್ನಾಗಲಿ, ಮಸಾಲೆ ಪದಾರ್ಥಗಳನ್ನಾಗಲಿ, ಅಥವಾ ಈ ಮಾಂಸದ ಉತ್ಪನ್ನಗಳನ್ನಾಗಲಿ ಇಂಪೋರ್ಟ್ ಮಾಡ್ಕೋಬೇಕಂತಂದ್ರೆ ಅವರು ಇರಡಿಯೇಟೆಡ್ ಪ್ರಾಡಕ್ಟ್ ಅನ್ನ ಕೇಳ್ತಾರೆ. ಸೊ ಅದನ್ನ ನಾವು ಯೂಸ್ ಮಾಡಿ ಆ ಇರಡಿಯೇಷನ್ ಟೆಕ್ನಾಲಜಿಯಿಂದ ಅದು ವರ್ಷವಿಡೀ ಅದು ಕೆಡದಂಗೆ ಇಡ್ಲಿಕ್ಕೆ ವ್ಯವಸ್ಥೆ, ಮಾಂಸವನ್ನ ಸಂಸ್ಕರಣೆ ಮಾಡಿಬಿಟ್ಟು ಕೆಡದಂತೆ ಮಾಡಿ ವಿಶ್ವಕ್ಕೆಲ್ಲ ಪೂರೈಕೆ ಮಾಡುವ ಒಂದು ಕನಸು ತಾವು ಹೊತ್ತಿದಿರಿ. ಇಂಥ ಒಂದು ಶೆಡ್ ನೋಡ್ಲಿಕ್ಕೆ ನಮ್ಮ ಯುವಕರು ಬರ್ಬೇಕಾದ್ರೆ ಹೆಂಗ್ ಬರ್ಬೇಕು, ಅವರಿಗೆ ಮಾರ್ಗದರ್ಶನ ಮಾಡ್ರಿ. ಸೊ ಬಿಜಾಪುರಿಂದ 10 ಕಿಲೋಮೀಟರ್ ಇಂಡಿ ರೋಡಲ್ಲಿ ನಮ್ಮ ಊರು ಇದೆ, ಅಲಿಯಾಬಾದ್ ಗ್ರಾಮ. ಸೊ ಅಲ್ಲಿಂದ 2 ರಸ್ತೆ ಬರುತ್ತೆ ನಮ್ಮ ತೋಟಕ್ಕೆ ಬರ್ಲಿಕ್ಕೆ. ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಏರ್ಪೋರ್ಟ್ ಸೈಡ್ ಬರ್ಬೇಕು, ಗುನ್ನಾಪುರ ಸೈಡ್ ಬರಬೇಕು. ಸೊ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಗುನ್ನಾಪುರ ರಸ್ತೆಯಲ್ಲಿ ಬಂದ್ರೆ ನಮ್ಮ ಶೆಡ್ ಕಾಣುತ್ತೆ. ಇನ್ನೊಂದು ದೇವೇರಿ ರಸ್ತೆ ಟರ್ನ್ ಆಗಿ ಹಳ್ಳ ದಾಟಿ ಬಲಗಡೆ ತಿರುಗಿದ್ರೆ ಮಾನೆದಡ್ಡಿ ಬರುತ್ತೆ. ಒಂದು ದಾಟಿ ಈ ಕಡೆ 1.5 ಕಿಲೋಮೀಟರ್ ಈ ಕಡೆಯಿಂದ ಆಗುತ್ತೆ. ಸೊ ಖಾಡೆ ವಸ್ತಿ ಅಂದ್ಬಿಟ್ಟು ಇಲ್ಲಿ ನಾವು ಹೇಳಿದ್ರೆ ಯಾರಾದ್ರೂ ಬರ್ಬೋದು. ಮಾಹಿತಿ ತಾವು ನೀಡ್ತೀರಿ ಯಾವ ವೇಳೆಯಲ್ಲಿ, ಅಂದ್ರೆ ಯಾವ ದಿನದಲ್ಲಿ ಬಂದ್ರೆ ತಾವು ಮಾಹಿತಿ ನೀಡ್ಲಿಕ್ಕೆ ತೊಂದರೆ ಆಗೋದಿಲ್ಲ ಅಂತೀರಿ? ಸೊ ನಾವು ಆಲ್ಮೋಸ್ಟ್ ರಜೆ ದಿವಸಗಳು ಬಂದ್ರೆ ನಾವು ಸ್ವಲ್ಪ ಫ್ರೀ ಮಾಡ್ಕೊಂಡು ಅದಕ್ಕೋಸ್ಕರ ನಾವು ಟೈಮ್ ಕೊಡ್ಬೋದು. ಸೊ ಯಾರು ಅವ್ರು ಮೊದಲೇ ಕರೆ ಮಾಡಿಬಿಟ್ಟು ಬಂದ್ರೆ ಇಲ್ಲಿ ಅವೈಲಬಿಲಿಟಿ ಇದ್ರೆ ನಾನು ಡೆಫಿನೆಟ್ಲಿ ಅವರಿಗೆ ಸಹಾಯ ಮಾಡ್ತೇನೆ. ಒಳ್ಳೇದು ಕಾಶಿನಾಥ್ ಖಾಡೆ ಅವರೇ, ನಮ್ಮ ರೈತ ಬಾಂಧವರಿಗೆ ವೀಕ್ಷಕರಿಗೆ ಒಳ್ಳೆಯ ಮಾಹಿತಿ ನೀಡಿದ್ರಿ. ಮಾಹಿತಿ ನೀಡಿದ ತಮಗೆ ನಮ್ಮ ರೈತವಾಣಿ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಸೊ ರೈತವಾಣಿ ಟೀಮ್ನವರಿಗೆ ತುಂಬಾ ಧನ್ಯವಾದಗಳು. ನಮ್ಮನ್ನ ರೈತರಿಗೆ ನೀವು ಪರಿಚಯ ಮಾಡಿಕೊಟ್ರಿ, ಜನಗಳಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅನ್ನ ನೀವು ಸಲ್ಲಿಸೋದ್ರಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಿ. ನಿಮ್ಗೆ ತುಂಬಾ ಧನ್ಯವಾದಗಳು.